ಆಧ್ಯಾತ್ಮಿಕತೆಯನ್ನು ಒಳಗೊಂಡಂತಹ ಇಹವನ್ನೇ ಪರಗೊಳಿಸುವ ಒಂದು ಅದ್ಭುತವಾದ ಒಂದು ಚಳುವಳಿ ಅಂತಂದರೆ ಬಹುಶಃ ಅದು ವಚನ ಸಾಹಿತ್ಯನೇ. ಹಾಗಾಗಿ ನನಗೆ ಬಹಳ ಇಷ್ಟವಾದ ವಿಷಯನ ಕೊಟ್ಟು ತಳವಾರ್ ಸರ್ ಕರೆದಿದ್ದಾರೆ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅಧ್ಯಾಪಕರ ಜೊತೆಗೆ, ಶಿಕ್ಷಕರ ಜೊತೆಗೆ, ಯಾಕಂದರೆ ನನಗೆ PGಗೆ ಪಾಠ ಮಾಡೋದು, UGಗೆ ಪಾಠ ಮಾಡೋದು ತುಂಬ ಸುಲಭ. ನಮಗೆ ಸಂಬಳ ಜಾಸ್ತಿ. ಚಿಕ್ಕ ಮಕ್ಕಳ ಜೊತೆ ಹೊಡೆದಾಡೋದು ಇದೆಯಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜವಾಬ್ದಾರಿನೂ ಜಾಸ್ತಿ, ದೈಹಿಕ ಮಾನಸಿಕವಾಗಿರೋ ಸ್ಟ್ರೈನ್ ತುಂಬ ಜಾಸ್ತಿ. ಸೊ ಹಾಗಾಗಿ ನಾನು ಹೇಳೋದು, ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ನವ್ರಿಗೆ ಮೊದಲು ಕೈ ತುಂಬ ಸಂಬಳ ಕೊಡಿ. ಇಲ್ಲಿ ನೀವು ಬೇಸ್ ಹಾಕಿ ಕಳಿಸಿದರೆ ಅವ್ರು ಮೇಲೆ ಬರೋಕ್ಕೆ ಸಾಧ್ಯ. ಒಂದೇ ಒಂದು ಘಟನೆ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ತರಗತಿಯ ಅಧ್ಯಾಪನ ಇದೆಯಲ್ಲ, ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಇಲ್ಲಿಗೆ ನಿಲ್ಲಲ್ಲ. ಇದು ನಾವು ಇರೋವರೆಗೂ ಏನು ನೆನಪಿರುತ್ತೆ. ಹಾಗೆ ಹೈಸ್ಕೂಲ್ ಶಿಕ್ಷಕರ ಒಂದು ಕನ್ನಡ ಶಿಕ್ಷಕರ ಒಂದು ಜವಾಬ್ದಾರಿ ಹೇಗಿದೆ ಅಂದರೆ, ನಾನೇನಾದರೂ ಇವತ್ತು ಸಾಹಿತಿಯಾಗಿ, ಬರಹಗಾರ್ತಿಯಾಗಿ, ಕವಿಯಾಗಿ ನಾನೇನಾದ್ರು ಸಾಧನೆ ಮಾಡಿದ್ದೀನಿ ಅಂದರೆ, ನನ್ನ 8ನೇ ಕ್ಲಾಸ್ನಲ್ಲಿ ನಾನು ಕನ್ನಡ ಪಾಠ ಮಾಡಿದಂತಹ ನನ್ನ ಕ್ಲಾಸ್ ಟೀಚರ್ ಕನ್ನಡದ ಮೇಡಮ್ ಶಕುಂತಲಾಬಾಯಿ ಮೇಡಮ್. ನಾನು 7ನೇ ಕ್ಲಾಸ್ವರೆಗೂ ಅಪ್ಪನ ಹೆರಿಡಿಟಿ, ಕಣ್ಣು ನನಗೆ ಬೋರ್ಡ್ ಕಾಣಿಸ್ತಿರ್ಲಿಲ್ಲ. ನಾನು ರ್ಯಾಂಕ್ ಬರೋ ಸ್ಟೂಡೆಂಟು. ಕನ್ನಡಕ ಹಾಕಿಸ್ಕೊಟ್ಬಿಟ್ರೆ ಗಂಡು ಸಿಗಲ್ಲ ಹೆಣ್ಣು ಮಗಳಿಗೆ ಕನ್ನಡಕ ಅಂತ. ಈಗ ಒಂದು 40 ವರ್ಷದ ಹಿಂದೆ ಯೋಚನೆ ಮಾಡಿ. ಸೊ 7ನೇ ಕ್ಲಾಸಲ್ಲಿ ಸರಿಯಾಗಿ ಓದೋಕ್ಕಾಗಲಿಲ್ಲ. 8ಕ್ಕೆ ಬಂದ ತಕ್ಷಣ ಹಠ ಹಿಡಿದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು, ಇಬ್ಬರು ಅಫಿಷಿಯಲ್ಸು ನಮ್ಮ ಅಪ್ಪ ಅಮ್ಮ, ಆದರೆ ರೆಡಿ ಇರಲಿಲ್ಲ. ನಾನು ಹಠ ಹಿಡಿದು ಕರ್ಕೊಂಡು ಹೋಗಿ ಒಂದು ಕನ್ನಡಕ ತೊಗೊಂಡೆ. ಕಳಪೆ ಆಗಿರುವ ಕೆಟ್ಟ ಇದಿರುವಂಥ ಕನ್ನಡಕ ಕೊಡಿಸಿದ್ರು ನಮ್ಮಮ್ಮ. ಯಾಕೆ ಅಂದರೆ ಹೆಣ್ಮಕ್ಳು ಉಪ ಉತ್ಪಾದನೆ ಅಂತ, ನನ್ನ ಮಗ ಒಬ್ಬನೇ ಜೀವನದಲ್ಲಿ ಮುಖ್ಯ ಅಂತ ನಮ್ಮಮ್ಮ ಅಂದ್ಕೊಂಡವರು. ಹಾಗೆ ಕ್ಲಾಸಿಗೆ ಹೋದರೆ ನನ್ನನ್ನು ನಮ್ಮಣ್ಣ ಕುಂಡಾಪಿ ಅಂತ ಕರೆಯೋನು. ನಂಗೆ ಒಂದು ಚೂರು ಆತ್ಮವಿಶ್ವಾಸ ಇಲ್ಲ, ಮತ್ತು ಎಲ್ಲ ಕೆಲಸ ಶ್ರದ್ಧೆಯನ್ನು ಮಾಡುವೆ. ಯಾರ ಮುಂದೆ ಮಾತಾಡಿ ನನಗೆ ಗೊತ್ತಿರಲಿಲ್ಲ. 8ನೇ ಕ್ಲಾಸಲ್ಲಿ ಹೋಗಿ ಕೂತಿದ್ದೆ. ಲೀಡರ್ನ ಆರಿಸ್ಬೇಕಾದ್ರೆ ಇವತ್ತಿಗೂ ನಂಗೆ ಗೊತ್ತಿಲ್ಲ. ಈಗಲೂ ನಾನು ಫೋನ್ ಮಾಡಿ ಮೇಡಮ್ ಕೇಳ್ತೀನಿ, ಅದೇನು ಗುರುತಿಸ್ಬಿಟ್ಟು ಪುಟ್ಟದಾಗಿದ್ದೆ, ಚಿಕ್ಕದಾಗಿ ಮುದುರ್ಕೊಂಡು ಕೂತಿದೆ, ನನ್ನನ್ನು ಹೆಂಗೆ ಎದ್ದು ನಿಲ್ಲಿಸಿ ನೀವು ಕ್ಲಾಸ್ ಲೀಡರ್ ಮಾಡಿದ್ರಿ ಅಂತ ಗೊತ್ತಿಲ್ಲ. ಯಾಕೋ ನೀನು ಮಾಡಬೇಕು ಅನ್ನಿಸ್ತು ಅಂತ. ಈಗಲೂ ನನ್ನ ಟಚ್ಚಲ್ಲಿದ್ದಾರೆ ಮೇಡಮ್ ಅವರು. ನನ್ನ ಕ್ಲಾಸ್ ಲೀಡರ್ ಮಾಡಿದರು. ನನ್ನ ಇಡೀ ವ್ಯಕ್ತಿತ್ವ ಬದಲಾಯಿತು. ನಾನು MA ಮಾಡೋವಾಗ GH ನಾಯಕರದು, HM ಚೆನ್ನಯ್ಯ ಅವ್ರ ಕ್ಲಾಸು, ರಾಘವ್ ಅವ್ರ ಕ್ಲಾಸು, ಒಂದು ಅಕ್ಷರ ಬಿಡದೆ ನಾನು ಬರ್ಕೊಂಡಿದ್ದೀನಿ. ಇವತ್ತಿಗೂ ನನ್ನ ನೋಟ್ಸು ಇಟ್ಟಿದ್ದೀನಿ. ನಾನು ಎಲ್ಲರೂ ಯಾವುದೇ ಕಾರ್ಯಕ್ರಮ ವರದಿಯನ್ನು ಅದ್ಭುತವಾಗಿ ನಾನು ಶಾರ್ಟ್ ಹ್ಯಾಂಡ್ ಥರ ಬರೆದು ನೀಟಾಗಿ ಅದನ್ನು ಲೇಖನ ಮಾಡಿಬಿಡ್ತೇನೆ. ಆ ಟ್ಯಾಲೆಂಟ್ ನಂಗೆ ಕೊಟ್ಟಿದ್ದು ಶಕುಂತಲಾಬಾಯಿ ಮೇಡಮ್. ನಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದು ಮೇಷ್ಟ್ರದು. ಹೈಸ್ಕೂಲ್ನಲ್ಲಿ ಬೆಳೀತಾ ಇರೋ ಮಕ್ಕಳ ಬಿಳಿ ಹಾಳೆ ಮೇಲೆ ಅಕ್ಷರ ಬರೀತೀವಿ ಅನ್ನೋಕ್ಕೆ ಅವ್ರು ಬೆಳಗ್ಗೆ ಎದ್ದು ಚಿಂತನ ಬರ್ಕೊಂಬರಕ್ಕೆ ಹೇಳೋರು. ಚಿಂತನ ಬರ್ಕೊಂಡು ಬಂದು, ನಾನು ಕ್ಲಾಸ್ ಲೀಡರು, ಎಲ್ಲರೂ ದಿನ ಒಂದೊಂದು ಸರಿ ಬರ್ಕೊಂಬರಬೇಕು ಅಂತ. ಎಲ್ಲರೂ ಮಧ್ಯದಲ್ಲಿ ಯಾರು ನಿದ್ದೆ ಹೊಡ್ಕೊಂಡು ಬರ್ಕೊಂಬರ್ತಿರ್ಲಿಲ್ಲ. ನನ್ನ ಚಾನ್ಸ್ ಮಾತ್ರ ಅಲ್ಲ, ಪ್ರತಿದಿನ ಚಿಂತನನ ಬೆಳಗ್ಗೆ ಎದ್ದು ಕೇಳಿಸ್ಕೊಂಡು, ರೇಡಿಯೋದಲ್ಲಿ ಕೇಳಿಸ್ಕೊಂಡು ಬರೆದು ಲೇಖನ ಮಾಡಿ ತೊಗೊಂಡು ಹೋಗ್ತಿದ್ದೆ. ಯಾರು ಬಂದಿಲ್ಲ ಓದಿಲ್ಲ ಅಂದರೆ ನಾನು ಎದ್ದು ನಿಂತ್ಕೊಂಡು ಓದ್ತಿದ್ದೆ. ಚಿಂತನ ಕೇಳಿಸ್ಕೊಂಡು ಬರೆಯುವಂಥ ಬರವಣಿಗೆ ನನಗೆ ಕೊಟ್ಟವರು ಮೇಡಮ್. ನಾನು ಬೇಸಿಗೆ ರಜದಲ್ಲಿ ಒಂದು ಮದುವೆ ಕರ್ಕೊಂಡು ಹೋದರು ನಮ್ಮಮ್ಮ 8ನೇ ಕ್ಲಾಸಲ್ಲಿ. ಬಸ್ನಲ್ಲಿ ನನಗೆ, ನಾವು ಸಿಟೀಲಿ ಇದ್ದಿದ್ದು, ಹಳ್ಳಿ ನೋಡಿರಲಿಲ್ಲ. ಹಳ್ಳಿ ಅಂದರೆ ನಂಗೆ ಭಾಳ ಇಷ್ಟ. ಕಿಟಕಿ ಪಕ್ಕ ಕೂತ್ಕೊಂಡು ನೋಡ್ತಾ ಕೂತಿದ್ದೆ. ಬಸ್ ಮುಂದಕ್ಕೆ ಹೋಗಿದೆ, ಶ್ರೀರಂಗಪಟ್ಟಣದಲ್ಲಿ ಇಳಿಬೇಕಿತ್ತು. ಸ್ವಲ್ಪ ಮುಂದೆ ಹೋದ್ಮೇಲೆ ಬಸ್ ಬಡ್ದು ನಮ್ಮಣ್ಣ ಲತಾ ಅಂತ ಯಾರಿದ್ದಾರೆ ಅಂತ. ಕಂಡಕ್ಟ್ರು ಯಾರಮ್ಮ ಅದು ಅಂದರೆ ನಾನು ಎದ್ದೆ. ಇಳಿದ ತಕ್ಷಣ ರಪ ಅಂತ ನಮ್ಮಣ್ಣ ಹೊಡೆದ. ನಾವೆಲ್ಲ ಅಲ್ಲೇ ಇಳಿದ್ವಿ. ಹೊಟ್ಟೋಗ್ತಾ ಇದೆಯಲ್ಲೇ ನೀನು ಕರ್ಕೊಂಬರೋಕ್ಕೆ ಎಷ್ಟು ಮೈಲಿಗೆ ಓಡಿದ್ದೀನಿ ಗೊತ್ತಾ ನಾನು ಬಸ್ ಹಿಂದೆ ಅಂತ. ಹೋದೆ. ನಮ್ಮಮ್ಮನೂ ಚೆನ್ನಾಗಿ ಬೈದರು. ತಾಳಿ ಕಟ್ಟೋ ಸಮಯಕ್ಕೆ ಹೋದ್ವಿ. ನಿನ್ನ ತಡ ಆಯಿತು ಅಂತ ಬಂದು ನಾನು ಬೇಸಿಗೆಯಲ್ಲಿ ಕೂತ್ಕೊಂಡು ತನ್ಮಯತೆ ಅಂತ ಒಂದು ಕತೆ ಬರೆದೆ. ನಮ್ಮ ಮೇಡಮಿಗೆ ಎಷ್ಟು ಖುಷಿಯಾಯಿತು ಅಂದರೆ ಮ್ಯಾಗ್ಝೀನಲ್ಲಿ ಪ್ರಕಟಿಸಿದರು. B.Ed ಟೀಚರ್ ಒಬ್ಬರು ಬಂದು, ಬಾರದಿದ್ದ ಮಳೆ ಬಂದಾಗ ಅಂತ ಕೆಟ್ಟ ಪಾಠ ಮಾಡಿದಾಗ ರೋಸ್ ಹೋಗ್ಬಿಟ್ಟು ಪದ್ಯ ಮಾಡಿಬಿಟ್ಟೆ ಇದನ್ನು. ನಮ್ಮ ಮೇಡಮ್ ಹೇಳಿದ್ರು, ನಿಂಗೆ ಬರೆಯೋ ಶಕ್ತಿ ಇದೆ, ನೀನು ಬರೀ ಅಂತ. ಅವರು ನನ್ನನ್ನು ಅವತ್ತು ಗುರುತಿಸದೆ ಹೋಗಿದ್ದಿದ್ರೆ, ಚಿಂತನನ ಕೇಳೋದಕ್ಕೆ ಹಚ್ಚದೆ ಹೋಗಿದ್ದಿದ್ರೆ, ಕೇಳೋದನ್ನು ಬರೆದು ಅದ್ಭುತವಾಗಿ ಲೇಖನ ಮಾಡೋದನ್ನು ಕಲಿಸದೇ ಇದ್ದಿದ್ರೆ, ಖಂಡಿತ ನಾನೊಬ್ಬಳು ಸಾಹಿತಿಯೋ, ಬರಹಗಾರ್ತಿನೋ, ಕವಿನೋ ಆಗೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನನ್ನ ಮೊದಲನೇ ಕವನ ಸಂಕಲನನ ಶಕುಂತಲಾಬಾಯಿ ಮೇಡಮಿಗೆ, ಡಿಗ್ರಿಯಲ್ಲಿ ರುಕ್ಕಮ್ಮ ಮೇಡಮು, MAನಲ್ಲಿ GH ನಾಯಕ್, ಬಹಳ ನನ್ನನ್ನು ಗುರುತಿಸಿ ಬೆಳೆಸಿದಂಥವರು. ಅಂಥ ಎಲ್ಲ ಶಿಕ್ಷಕರನ್ನು ನೆನೆಸ್ಕೊಳ್ತಾ, ಬಹಳ ದೊಡ್ಡ ಕರ್ನಾಟಕದ ಜಗತ್ತಿಗೆ ವೈಚಾರಿಕತೆ, ವೈಜ್ಞಾನಿಕತೆ ಮುಂದಿನ ಹಂತ ಯಾವುದು ಅಂದರೆ
ಅನುಭಾವ ಅಥವಾ ಆಧ್ಯಾತ್ಮಿಕತೆ. ಕುವೆಂಪು ಹೇಳ್ತಾರೆ, ಪಂಚಕೋಶಗಳಿದ್ದಾವೆ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಅಲ್ಲಿವರೆಗೂ ವಿಚಾರವಾದಿಗಳು ಹೋಗ್ತಾರೆ. ಅವ್ರು ಹೋಗದೇ ಇರೋದು ಯಾವುದು ಅಂದರೆ ಆನಂದಮಯ ಕೋಶ. ಆದರೆ ಮನುಷ್ಯನೊಳಗೆ 5 ಕೋಶಗಳು ಕೆಲಸ ಮಾಡ್ತದೆ. ಈ 5 ಕೋಶಗಳನ್ನು ಬ್ಲೆಂಡ್ ಮಾಡಿ ನಾವು ಬೆಳೀತಾ ಬೆಳೀತಾ ಸ್ಪಿರಿಚುವಲ್ಲಾಗಿ ಬೆಳೆದ್ರೆ ಮಾತ್ರ ನಾವು ಸ್ವಸ್ಥವಾದ ಆರೋಗ್ಯಕರವಾದ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ. ಇದು ಶಿಕ್ಷಕರಿಗಂತೂ ಈ ಸ್ಪಿರಿಚುವಲ್ ಟಚ್ ಇರಲೇಬೇಕು. ನಿಜವಾದ ಅಧ್ಯಾತ್ಮ ಅಂದರೆ ಏನು ಅಂದರೆ ವೈಚಾರಿಕ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಇರೋರಿಗೆ ಮಾತ್ರ ಸತ್ಯವನ್ನು ಹುಡುಕಾಡುವ ಅನ್ವೇಷಣೆ ಸಿಗ್ತದೆ. ದೇವರಿದ್ದಾನೆ ಅಂತ ನಂಬ್ಕೊಂಡವರು ಸ್ಥಗಿತ, ಕ್ಲೋಸ್ಡ್. ಅದಕ್ಕೆ ಅವರಿಗೆ ಯಾವ ಆಧಾರಗಳೂ ಇಲ್ಲ. ಅದಕ್ಕೆ ಆಚರಣೆಗಳಿಗೆ ಬಿದ್ದುಬಿಡ್ತಾರೆ, ಮಠಮಾನ್ಯಗಳಿಗೆ ಬಿದ್ದುಬಿಡ್ತಾರೆ, ವ್ರತಾಚರಣೆಗಳಿಗೆ ಬಿದ್ದುಬಿಡ್ತಾರೆ, ದೇವಸ್ಥಾನಗಳನ್ನು ಸುತ್ತುತ್ತಾರೆ. ವಿಚಾರವಾದಿಗಳ ಸಮಸ್ಯೆ ಏನು ಅಂದರೆ ದೇವ್ರು ಇಲ್ಲ ಅಂತ ಸ್ಥಗಿತ, ಹುಡ್ಕಕ್ಕೆ ಹೋಗಲ್ಲ. ಕುವೆಂಪು ಒಂದು ಭಾಷಣದಲ್ಲಿ ಹೇಳ್ತಾರೆ, ನಾಸ್ತಿಕರು ಆಗಬೇಡಿ, ನಿಮ್ಮ ಅನುಭವ ಏನು ಹೇಳುತ್ತೋ ಅದನ್ನು ನಂಬಿ. ದೇವರು ಅಂದರೆ ಅನ್ವೇಷಣೆ. ವಚನಕಾರರು ಹೇಳ್ತಾರೆ, ದೇವರು ಅಂದರೆ ನಡವಳಿಕೆ ಅಂತ. ದೇವರು ಅಂದರೆ ಅನುಭಾವ. ನಿಜವಾದ ದೇವರನ್ನು ಈ ನೆಲದಲ್ಲಿ ನಾವು ಶೋಷಣೆಯ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಡೀ ಭಾರತ, ಬಹುಶಃ ದೇಶದಲ್ಲಿ ಎಲ್ಲೆಡೆಯೂ ದೇವರು ಧರ್ಮದ ಹೆಸರಿನಲ್ಲಿ ಹೆದರಿಸಿರೋ ಅಷ್ಟು, ಮೌಢ್ಯಗಳನ್ನು ಬೆಳೆಸಿರೋ ಅಷ್ಟು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಾವು ಅವ್ರು ಹೇಳುವ ದೇವರು, ದೇವಸ್ಥಾನ, ಜಾತಿ ವ್ಯವಸ್ಥೆ ಮತ್ತು ಪ್ರಭುತ್ವ ಇವುಗಳ ಆಳ್ವಿಕೆಯ ಅಸ್ತ್ರವಾಗಿ ಇವರು ಧಾರ್ಮಿಕತೆಯನ್ನು ಮೌಢ್ಯ ಮಾಡಿಬಿಟ್ಟಿದ್ದಾರೆ. ವಿಚಾರವಾದಿಯಾಗಬಾರ್ದು, ವಿಚಾರವಂತರಾಗಬೇಕು. ವಿಚಾರವಂತರಾದಾಗ ಆನಂದಮಯ ಕೋಶಕ್ಕೆ ನಾವು ಹೋದಾಗ, ನೀವು ವಿಚಾರವಾದಿಯಾಗಿ ನಿಂತರೆ ಈಗೋ ನಮ್ಮನ್ನು ಆಳುತ್ತೆ. ಯಾರಿಗೆ ಅಹಂಕಾರ ಇರುತ್ತೋ ಅವರು ಬೆಳವಣಿಗೆ ಸಾಧ್ಯನೇ ಇಲ್ಲ. ಶರಣ ದಾಸ ಅನ್ನುವುದು ಸೇವಕರು ಅಂತ ಅರ್ಥ ಅಲ್ಲ. ಏನು ಈ ಸೃಷ್ಟಿಗೆ ನಾವು ಸರೆಂಡ್ರಾಗಿ ಯಾವ ಮದಗಳಲ್ಲದೆ ಅರಿಷಡ್ವರ್ಗಾದಿಗಳ ಅಹಂಕಾರಗಳಿಲ್ಲದೆ ಕಳ್ಕೊಂಡು ಸರೆಂಡ್ರ್, ಭಕ್ತ ಅಂದರೆ ಭಕ್ತೃ ಸರ್ವಾರ್ಪಣೆ ಅಂತ. ಯಾವತ್ತು ನಾವು ಸರೆಂಡ್ರ್ ಆಗ್ತೀವಿ, ನಾವೇನೂ ತಂದಿಲ್ಲ, ಏನೂ ಹೊತ್ಕೊಂಡು ಹೋಗಲ್ಲ. ಇಲ್ಲಿ ಒಳ್ಳೆಯದನ್ನು ಸೃಷ್ಟಿಸಬೇಕು, ಇರೋದನ್ನು ಹಂಚ್ಕೊಂಡು ತಿನ್ನಬೇಕು, ಸಮಾಜವನ್ನು ಸ್ವಸ್ಥಗೊಳಿಸಬೇಕು, ಕೈಲಾದಷ್ಟು ಕಟ್ಟಬೇಕು. ಕೆಡಿಸೋದು ಸುಲಭ, ಕಟ್ಟೋದು ಕಷ್ಟ. ಎಲ್ಲರೊಳಗೂ ಇರ್ತದೆ, ಎಲ್ಲರೊಳಗೂ ಈ ಗುಣ ಇದ್ದೇ ಇರ್ತದೆ. ಸೊ ಈ ನಿಜವಾದ ದೇವರು ಅಂದರೆ ಏನು, ನಿಜವಾದ ಧರ್ಮ ಅಂದರೆ ಏನು ಅಂತ ಬುದ್ಧನಾದಿಯಾಗಿ ಬುದ್ಧ ಪೂರ್ವದಲ್ಲೂ ಋಷಿಮುನಿಗಳು, ಸಂತರು, ಸಾಧಕರು ಹೇಳ್ತಾ ಹೋಗಿದ್ದಾರೆ. ಬುದ್ಧ ಹೇಳ್ತಾನೆ, ಮನುಷ್ಯನ ಬಹಳ ದೊಡ್ಡ ದುಃಖದ ಕಾರಣ ಏನು ಅಂದರೆ ಆಸೆ ಅಂತ ಕನ್ನಡದ ಅನುವಾದ ತಪ್ಪು, ತೃಷ್ಣ ಅಂತ. ತೃಷ್ಣ ಅಂದರೆ ದಾಹ ಅಂತ. ಆಸೆ ತುಂಬ ಸಿಂಪಲ್, ತೀರಿಸ್ಬಿಡ್ಬೋದು, ಆಸೆ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ದಾಹ ಇದೆಯಲ್ಲ, ಒಂದು 10 ಸೀರೆ ಇದ್ದರೆ 20 ಬೇಕು ಅನಿಸುತ್ತೆ. 4 ಜೊತೆ ಸೆಟ್ ಇದ್ದರೆ ಇನ್ನೊಂದು 10 ಸೆಟ್ ಮಾಡ್ಕೊಳ್ಳೋಣ ಅನಿಸುತ್ತೆ. 1 ಸೈಟ್ ಇದ್ದರೆ 4 ಸೈಟ್ ಇರಲಿ, ಎಲ್ಲ ಮಕ್ಳಿಗೂ ಒಂದೊಂದು ಅಂತ. ಈ ದಾಹಕ್ಕೆ ಕೊನೆಯೇ ಇಲ್ಲ. ಯಾವಾಗ ಈ ದಾಹ ಶುರು ಆಗುತ್ತೋ ಮನುಷ್ಯ ಸಮಾಧಾನವಾಗಿರೋದಿಲ್ಲ. ಮನುಷ್ಯನ ಕರ್ತವ್ಯ ಏನು ಅಂದರೆ ಈ ಬೆಟ್ಟದಂತಹ, ಸಮುದ್ರದಂತಹ ಇಂಥ ಸ್ಥಿತಿಯ ಒಳಗೆ ಹುಟ್ಟಿಯೂ ಸಮಾಧಾನಿಯಾಗಿರಬೇಕು. ಬುದ್ಧ ಅದನ್ನು ಮಧ್ಯಮ ಮಾರ್ಗ ಅಂತಾನೆ. ಅಂಟಿಯೂ ಅಂಟದ ಹಾಗೆ ಇರುವ ಒಂದು ಸ್ಥಿತಿ, ಅದನ್ನು ಪಡ್ಕೊಂಡಂಥವರು ವಚನಕಾರರು. ಹಾಗಾಗಿ ವಚನಕಾರರ ಒಬ್ಬರು ಡಾಕ್ಟರ್ ವಿಜಯ್ ಕುಮಾರ್ ಮಹಾನುಭಾವಿ ಅನ್ನೋರು ತುಂಬ ಚೆನ್ನಾಗಿ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಅನುಭಾವ ಅಂದರೆ ಏನು ಅಂತಂದರೆ ಅಧ್ಯಾತ್ಮ ಅಂದರೆ ಏನು ಅಂದರೆ, ಆತ್ಮಜ್ಞಾನ ಅಂದರೆ ಏನು ಅಂದರೆ ಅದೇನು ದೊಡ್ಡ ಪರಿಭಾಷೆ ಅಲ್ಲ. ಈಗ ನಾನು ಕ್ಲಾಸಲ್ಲಿ ಮಕ್ಕಳು ಪಾಠ ಮಾಡ್ತೀನಿ, ನಿಮಗೆ ಬೇಕಾದ್ರೆ ಮಧ್ಯಾಹ್ನದಲ್ಲಿ ಬೇಕಾದರೆ ಅನುಭವನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಿಮಗೆ ನಾನು 10 ನಿಮಿಷದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೋದು. ಗಲಾಟೆ ಮಾಡೋ ಮಕ್ಕಳನ್ನ ಕೂರಿಸಿ ನಾನು ಹೆಂಗೆ ಪಾಠ ಮಾಡ್ತೀನಿ, ಅವ್ರನ್ನ ಅಲೈನ್ ಮಾಡಬೇಕು, ಏಕಾಗ್ರಗೊಳಿಸಬೇಕು. ನೀವು ನಾನು ಹೇಳ್ತಿರೋ ಮಾತು ನಿಮ್ಮ ಒಳಗಡೆಗೆ ಹೆಂಗೆ ಇಳಿಬೇಕು ಅಂದರೆ ದೇಹ, ಮನಸ್ಸು, ಆತ್ಮ ಇಡಿಯಾಗಿದ್ದರೆ ಮಾತ್ರ. ನಾನು ಮಾಡುವ ಮಾತು ಇಡಿಯಾಗಿದ್ದರೆ, ನನ್ನ ಮಾತು ಹೊಕ್ಕಳ ಬಳ್ಳಿಯಿಂದ ಬರಬೇಕು. ಕ್ಲಾಸಲ್ಲಿ ನಾವು ಒಂದು ಪಾಠ ಮಾಡಿದ್ರೆ ಇಡೀ ಕರ್ನಾಟಕದಾದ್ಯಂತ ಸುದ್ದಿ ಆಗುತ್ತೆ. ನಮಗೆ ಗೊತ್ತಿಲ್ಲ, ಆ ಮಕ್ಕಳು ಹೋಗಿ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಅಪ್ಪ ಅಮ್ಮನಿಗೆ ಹೇಳ್ತಾರೆ. ನೀವು ಆಡುವ ಪ್ರತಿ ಮಾತು ನುಡಿದರೆ ಮುತ್ತಿನ ಹಾರ ಅಂದರೆ ಮುತ್ತು ಸೃಷ್ಟಿಯಾಗಕ್ಕೆ 1000 ವರ್ಷ ಬೇಕು.
ಸೃಷ್ಟಿ ಆದಮೇಲೆ ಮುತ್ತು ನೀವು ಹಿಂಗೆ ಚೆಲ್ಲಬಹುದು, ಆದರೆ ಒಳಗೆ ಕಾಣದೇ ಇರುವ ದಾರ ಇದೆ. ನಮ್ಮ ಮಾತು ನುಡಿಯಷ್ಟು ಶ್ರೇಷ್ಠವಾಗಿ ಒಳಗೆ ತಂಗಿ ಹೊರಗೆ ಬರಬೇಕು. ಹೊರಗೆ ಬಂದಾಗ ಅದಕ್ಕೆ ಹಾರದ ಸುಸಂಬದ್ಧತೆ ಇರಬೇಕು, ಆಗ ಅದು ಬಳಕೆಗೆ ಬರುತ್ತೆ. ನುಡಿದರೆ ಮಾಣಿಕ್ಯದ ದೀಪ್ತಿ, ಬೆಳಕಲ್ಲಿ ತಂಪು ಕೊಡೋದು ಅಂದರೆ ಮಾಣಿಕ್ಯ. ಮಾಣಿಕ್ಯ ಅಂದರೆ ಮೋಸ್ಟ್ ಶ್ರೇಷ್ಠವಾದಂಥ ಒಂದು ಬೆಲೆ ಬಾಳುವಂತಹ ಒಂದು ಮಾಣಿಕ್ಯ. ನಮ್ಮ ಮಾತು ನೀವು ಕ್ಲಾಸ್ನಲ್ಲಿ ಯಾವುದೇ ಮಕ್ಕಳು ತರಲೆ ತಂಟೆ ಮಾಡಿದ್ರೆ ಅವರ ಪುಟ್ಟ ಮನಸ್ಸಿಗೆ ಬಿಸಿನೀರು ಎರಚ್ದಂಗೆ ಮಾಡಬೇಡಿ. ಯಾಕೆ ಅಂದರೆ ಅವ್ರು ತಂಟೆ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ. ಅವರಲ್ಲಿರುವ ಆ ತಕ 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 ಅಂತ ಕುಣಿಯೋ ಶಕ್ತಿಯನ್ನು ಚಾನಲೈಸ್ ಮಾಡಬೇಕು. ಮೋರಿ ನೀರು ಮಾಡಿದೆ, ಕಾಲುವೆ ನೀರು ಮಾಡಿದ್ರೆ ನಾಳೆ ಅವರು ಭತ್ತ ಬೆಳೀತಾರೆ. ಒಂದು ಬಿತ್ತನೆಯನ್ನು ನಾವು ಹಾಕಬೇಕಾಗುತ್ತೆ. ನನಗನ್ಸೋದು ಶಿಕ್ಷಕ ವೃತ್ತಿ ತುಂಬ ನಮ್ಮ ಡ್ರೆಸ್ಸಿಂಗಿಂದ ಹಿಡಿದು ನಾವಿಲ್ಲಿ ನಿಂತ್ಕೊಳ್ಳೋದ್ರಿಂದ ಹಿಡಿದು ನಿಮ್ಮನ್ನು ಮಕ್ಕಳು ನೀವು ಹೇಳಿದ್ದು ಕೇಳಲ್ಲ, ನೀವು ಹೆಂಗೆ ನಡ್ಕೋತೀರಾ ಅನ್ನೋದನ್ನು ನೋಡಿ ಕಲಿತಾರೆ. ಸೊ ಮಕ್ಕಳ ಮನಸ್ಸನ್ನು ಬೆಳೆಸುವ ಜವಾಬ್ದಾರಿ ಎಷ್ಟು ದೊಡ್ಡದು ಅಂದರೆ, ನನ್ನ ವೃತ್ತಿ ಪ್ರವೃತ್ತಿ ಒಂದೇ ಆಗಿರೋದ್ರಿಂದ ನಾನು ಸಂತೋಷವಾಗಿದ್ದೀನಿ. ಅಷ್ಟು ದೊಡ್ಡ ವೃತ್ತಿ. ಯಾಕೆ ಅಂದರೆ ಶಿಕ್ಷಕರಾಗ್ಬೋದು, ಆದರೆ ಗುರು ಆಗೋದು ತುಂಬ ಕಷ್ಟ. ಗುರು ಕತ್ತಲೆಯನ್ನು ಹೋಗಲಾಡಿಸೋದಿದೆಯಲ್ಲ, ಮೊದಲು ನಮ್ಮೊಳಗೆ ಕತ್ತಲೆ ಹೋಗಿಸ್ಕೋಬೇಕು. ಸೊ ವಚನಕಾರರ ಬೇಸ್ ಏನಂದರೆ, ಮೊದಲು ಆತ್ಮೋದ್ಧಾರ, ಆಮೇಲೆ ಸಮಾಜೋದ್ಧಾರ. ಮೊದಲು ನಿನ್ನೊಳಗೆ ನೀನು ತೊಳ್ಕೊ, ಆಮೇಲೆ ರಸ್ತೆ ಮೋರಿ ತಿಕ್ಕಕ್ಕೆ ಹೋಗು ಅಂತ. ನಮ್ಮೊಳಗೆ ನಾವು ತೊಳ್ಕೊಳ್ಳೋದು ಇದೆಯಲ್ಲ ವಚನ. ವಚನ ಅಂದರೆ ಭಾಷೆ, ಏನು ಪ್ರತಿಜ್ಞೆ. ವಚನ ಅಂದರೆ ಪ್ರಮಾಣ. ವಚನ ಅಂದರೆ ಟು ಪ್ರಾಮಿಸ್. ನಾವು ಯಾರಿಗೆ ಪ್ರಾಮಿಸ್ ಮಾಡ್ತೀವಿ? ನಾನು ಒಳ್ಳೆಯವನಾಗಿರ್ತೀನಿ, ಎಲ್ರಿಗೂ ಒಳ್ಳೇದು ಮಾಡ್ತೀನಿ, ಸರಿಯಾಗೇ ಬದುಕ್ತೀನಿ. ಯಾರಿಗೆ ಪ್ರಾಮಿಸ್ ಮಾಡಿಕೊಂಡ್ರೂ ನಾವು ಸುಳ್ಳು ಹೇಳ್ಬೋದು. ನಮ್ಮ ಆತ್ಮಸಾಕ್ಷಿಗೆ ಪ್ರಾಮಿಸ್ ಮಾಡಿಕೊಂಡ್ರೆ ನಾವು ಖಂಡಿತ ಮೀರಿದ್ರೂ, ಅದಕ್ಕೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ. ಭ್ರಷ್ಟರಿಗೆ ರಾತ್ರಿ ಕುಡಿದ್ರೆ ನಿದ್ದೆ ಬರೋದು. ಅದಕ್ಕೆ ಹೇಳೋದು, ನಾವು ಯಾರು ನಮಗೆ ನೋವು ಮಾಡಿರಲಿ, ನಿದ್ದೆ ಮಾಡಿಬಿಡ್ತೀವಿ ಹತ್ಕೊಂಡು. ನಾವು ಯಾರಿಗಾರು ಮಾಡಿಬಿಟ್ಟಿದ್ರೆ ತುಂಬ ಸಹಿಸೋಕ್ಕಾಗಲ್ಲ. ಎಲ್ಲರೊಳಗೂ ಸಾಕ್ಷಿ ಪ್ರಜ್ಞೆ ಇದೆ. ಸೊ ಆ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ, ದೇಹ ಅನ್ನೋದು ದೇಗುಲ, ಸಾಕ್ಷಿ ಪ್ರಜ್ಞೆ ಅನ್ನೋದು ಪರಮಾತ್ಮ. ದೇಹವನ್ನು ದೇಗುಲ, ಯಾಕಂದರೆ ದೇವಸ್ಥಾನ ಕಟ್ಟಿರೋದೇ ದೇಹದ ಪರಿಕಲ್ಪನೆ ಮೇಲೆ. ಆದರೆ ದೇವಾಲಯ ಅನ್ನೋದು ಏನಾಗೋಯ್ತು, ಮನುಷ್ಯರನ್ನು ಒಡಿತಾ, ಪ್ರಭುತ್ವನ ಕೇಂದ್ರ ಮಾಡ್ತಾ, ವರ್ಣ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವ ಕೇಂದ್ರ ಆಗೋಯ್ತು. ಯಾವ ಮನುಷ್ಯ, ಅದರಲ್ಲೂ ದೇವರು ಗರ್ಭಗುಡಿಲಿದ್ದಾನಂತೆ, ಹೆಣ್ಣು ಮಾತ್ರ ಒಳಗೆ ಹೋಗಬಾರ್ದಂತೆ. ಅದು ಕಾನ್ಸೆಪ್ಟ್ ಎಷ್ಟು ಅಧ್ವಾನವಾಗಿದೆ. ಇಡೀ ಜಗತ್ತಿನಲ್ಲಿ ವಚನಕಾರರು ಹುಟ್ಟಿನ ಸೂತಕ ಇಲ್ಲ, ಸಾವಿನ ಸೂತಕ ಇಲ್ಲ. ನಾನು ಯಾವ ಸಾವಿಗೆ ಹೋದರೂ ಬಂದೇನು ಸ್ನಾನ ಮಾಡ್ಕೊಳ್ಳಲ್ಲ. ಬೆಳಗ್ಗೆ ಮಾಡಿದರೆ ನಾನು ಮಾಡಲ್ಲ, ಮಾಡದೇ ಇದ್ದರೆ ಮಾಡ್ಕೋತೀನಿ ಅಷ್ಟೇ. ಯಾಕೆ? ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಇದೆ. ಅದನ್ನು ಸೆಲೆಬ್ರೇಟ್ ಮಾಡೋಣ. ಸದ್ಯ ಮುಕ್ತಿ ಸಿಕ್ತಲ್ಲ, ಹೋಗೋಣಪ್ಪ ಸಾಕು ಈ ದೇಹ ಅಂತ. ಯಾರೋ ತಪ್ಪಿಸ್ಕೊಳಕ್ಕಾಗಲ್ಲ. ಭಯ ಯಾಕೆ ಬಿಡಬೇಕು? ಜೀವ ಇದೆ ಅಂದರೆ ಅದು ಹೋಗುತ್ತೆ. ಒಂದಿನ ಉಸಿರಾಡ್ತಿದ್ದೀವಿ ಅಂದಮೇಲೆ ಹೋಗತ್ತಷ್ಟೇ. ಋತು ಸೂತಕ ಇಲ್ಲ. ಹೆಣ್ಣಿನ ಋತುವಿನ ಆಧಾರದ ಮೇಲೆ ಇಡೀ ಜಗತ್ತು ಇವತ್ತಿಗೂ ಎಲ್ಲ ಧರ್ಮಗಳು ಹೆಣ್ಣನ್ನು 2ನೇ ದರ್ಜೆ ಪ್ರಜೆಯಾಗಿ ಇಡ್ತಾ ಇದೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹುದು ಜಗವೆಲ್ಲ, ಮುಟ್ಟಬೇಡ ತೊಲಗೆನ್ನುವ ಹಾರುವನು, ಹುಟ್ಟಿಹನು ಎಲ್ಲಿ ಸರ್ವಜ್ಞ ಅಂತ. ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹುದು ಜಗವೆಲ್ಲ, ಮುಟ್ಟಬೇಡ ತೊಲಗೆನ್ನುವ ಹಾರುವನು, ಹುಟ್ಟಿಹನು ಎಲ್ಲಿ ಸರ್ವಜ್ಞ. ಯಾಕೆ ಅಂದರೆ ನಮ್ಮ ಗರ್ಭ ಇಲ್ಲದೆ ಇದ್ದಿದ್ರೆ, ತಿಂಗಳ ನಾವು ರಕ್ತಸ್ರಾವನ ಅನುಭವಿಸ್ದೇ ಇದ್ದಿದ್ರೆ, ಹೆರಿಗೆ ನೋವನ್ನು ಅನುಭವಿಸ್ದೇ ಇದ್ದರೆ, ನಮ್ಮನ್ನು ಹೊಡೆದು ಬಡ್ದು ಚಚ್ಚೋ ಗಂಡಸು ಎಲ್ಲುಡ್ತಿದ್ದ? ಇಡೀ ಸೃಷ್ಟಿ ಇರೋದು ಗರ್ಭ. ಅದಕ್ಕೇ ದೇವರಿರುವ ಜಾಗನ ಗರ್ಭಗುಡಿ ಅಂತಾರೆ. ದೇವರ ಪಕ್ಕದಲ್ಲಿ ಮೊದಲ ಸ್ಥಾನ ಹೆಣ್ಣಿಗೇನೆ. ಅಂದರೆ ಹೆಣ್ಣು ಅಂದರೆ ಜೈವಿಕವಾಗಿ ನಾನು ಹೇಳ್ತಿಲ್ಲ. ಈಗ ಮೇಲ್ ಎನರ್ಜಿ ಬಜಾರಿಯಾಗಿ ಒರಟೊಟ್ಟಾಗಿರೋ ಹೆಣ್ಮಕ್ಳಲ್ಲಿರುತ್ತೆ, ಫೀಮೇಲ್ ಎನರ್ಜಿ ಗಂಡಸರಲ್ಲಿರುತ್ತೆ. ನಾನು ದೇಹಕ್ಕೆ ಹೇಳ್ತಾ ಇಲ್ಲ. ಮೇಲ್ ಎನರ್ಜಿನೂ ಬೇಕು, ಫೀಮೇಲ್ ಎನರ್ಜಿನೂ ಬೇಕು, ಪೌರುಷ ಮತ್ತು ಧೈರ್ಯನೂ ಬೇಕು, ಎಲ್ಲರನ್ನೂ ಪೊರೆಯುವ ಸ್ತ್ರೈಣತ್ವ ತಾಯ್ತನ ಬೇಕು. ಗಂಡಸರು ಸ್ತ್ರೀತ್ವನ ಹೊಂದ್ಕೋಬೇಕು. ಸ್ತ್ರೀಯರ ದೊಡ್ಡ ಸಾಧನೆ ಅಂದರೆ ಪುರುಷತ್ವನ ಪಡ್ಕೋಬೇಕು. ಆಗ ಕಂಪ್ಲೀಟ್ ಆಗ್ತೀವಿ. ಬುದ್ಧನ ಜ್ಞಾನೋದಯ ಪಡೆದ ಸಿದ್ಧ ಸ್ಥಿತಿ ಅಂದರೆ ಅವನ ಒಳಗೆ ಹೆಣ್ಣು ಗಂಡು ಒಂದಾಗಿ ಪರಿಪೂರ್ಣನಾದದ್ದು.
ಅನುಭಾವದ ವಚನಕಾರರ ಅಂತಿಮ ಐಕ್ಯ ಸ್ಥಳ ಅಂದರೆ ಅದು. ಅದಕ್ಕೇ ಅವರ ಪ್ರತಿಯೊಂದು ಅಂಕಿತಗಳು ಕೂಡ ಶಿವನನ್ನೇ ಕುರಿತಿರುತ್ತೆ. ಆ ಅಂಕಿತಗಳು ಯಾವುದು? ಕೂಡಲ ಸಂಗಮ ಅಂದ್ರೇನು? ಎಲ್ಲರಿಗಿಂತ ಅದ್ಭುತವಾದದ್ದು ಅಂದರೆ ಗುಹೇಶ್ವರ. ನಮ್ಮ ಅಂತರಂಗ ಇದೆಯಲ್ಲ, ಅದು ಗುಹ, ಅದರ ಒಡೆಯ. ಎಲ್ಲಿದ್ದಾನೆ ದೇವರು? ಸುಮ್ಮನೆ ಕಣ್ಮುಚ್ಚಿ ಒಳಗಿದ್ದಾನೆ. ದೈವ ಸಾಕ್ಷಾತ್ಕಾರ ಅಂದರೆ ನಮ್ಮ ಒಳಗೆ ಪಡ್ಕೊಳ್ಳೋದೇ ಹೊರತು ಯಾವ ಧಾರ್ಮಿಕ ಆಚರಣೆಗಳು ಅಲ್ಲ, ಯಾವ ಧಾರ್ಮಿಕ ಕೇಂದ್ರಗಳು ಅಲ್ಲ. ಯಾವ ಮಠಕ್ಕೆ ಹೋದರೂ ಶೋಷಣೆಗೆ ಒಳಗಾಗ್ತೀವಿ ಹೊರತು, ಕಾಸು ಕಳ್ಕೊಂಡು ಮಾನ ಕಳ್ಕೊತೀವಿ ಹೊರತು ಯಾವ ರೀತಿಯ ದೇವರನ್ನು ತೋರಿಸೋದಕ್ಕೆ ಅವರೇ ದರಿದ್ರರು. ಅವ್ರಿಗೆ ಅನುಭವ ಅಂದರೆ ಏನು ಅಂತ ಗೊತ್ತಿಲ್ಲ. ಅನುಭಾವ ಅಂದರೆ ಏನು ಅಂತ ಕೆಲವು ಪಾಯಿಂಟನ್ನು ಹೇಳಿ ವಚನಕಾರರಿಗೆ ಹೋದರೆ ಪ್ರತಿ ವಚನನ ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಗೊತ್ತಾಗ್ತದೆ. ಅನುಭವ ಅಂದರೆ ಅಪರೋಕ್ಷ ಅನುಭವ, ಅಪರೋಕ್ಷವಾದ ಅನುಭವ ಅಥವಾ ಅತೀಂದ್ರಿಯವಾದ ಅನುಭವ. ಈಗ ನೀವು ಇಲ್ಲಿ ಕೂತಿದ್ರು, ಮನೇಲಿ ನಿಮ್ಮ ಮಕ್ಕಳಿಗೋ ನಿಮ್ಮ ಹಿರಿಯರಿಗೋ ಏನೋ ಆದರೆ ಕಸಿವಿಸಿ ಶುರು ಆಗುತ್ತೆ. ಓ, ಅದಕ್ಕೆ ನಂಗೆ ಅವಾಗಲೇ ಹಂಗಾಗಿದ್ದು ಅಂತ ನೀವು ಹೆಂಗೆ ಹೇಳ್ತೀರ ಅದನ್ನು? ಆಗಲ್ಲ ಅಂತಲ್ಲ. ಮರ ಮೇಲ್ ಮಾತ್ರ ಕಾಣಿಸುತ್ತೆ, ಬೇರೆ ಎಷ್ಟು ಆಳಕ್ಕೆ ಬಿಟ್ಟಿವೆ ನಮ್ಗೆ ಹೆಂಗೆ ಗೊತ್ತು? ನಮ್ಮ ಪ್ರೆಸೆನ್ಸು ಅಟೆಂಡೆನ್ಸ್ ಇಲ್ಲಿ ಹಾಕ್ತೀವಿ, ಒಳಗಡೆ ಇರೋ ಮನಸ್ಸು ಎಲ್ಲೆಲ್ಲಿ ಓಡಾಡ್ತು ಅಂತ ಅದಕ್ಕೆಲ್ಲ ಅಟೆಂಡೆನ್ಸ್ ಹಾಕೋಕ್ಕಾಗುತ್ತೆ. ಇಡೀ ಬದುಕು ಇರೋದು ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋದು 50-50. ಕಣ್ಣಿಗೆ ಕಾಣದೇ ಇರೋದು ಯಾವುದು? ನಿಜವಾಗ್ಲೂ ಅರಿವು ಅಂದರೆ ಏನು ಅಂದರೆ ವಚನಕಾರರು ತನ್ನ ಅರಿವು ಅಂತ, ತನ್ನನ್ನು ತಾನು ಅರ್ಥ ಮಾಡ್ಕೊಂಡಾಗ. ಈಗ ನನಗೆ ಕೈ ಮುರಿದಾಗ ನಾನೇನು ಅನುಭವಿಸ್ತೀನಿ ಅನ್ನೋ ಸಂಕಟ, ಇನ್ನೊಬ್ಬರು ಕೈ ಮುರಿದಾಗ ತಕ್ಷಣ ಹೋಗಿ ಸಹಾಯ ಮಾಡ್ತೀನಿ. ನನಗೆ ಹಸುವಾದಾಗ ನನಗೇನು ಸಂಕಟ ಆಯಿತು ಅಂತ ಗೊತ್ತಾದಾಗ, ಬಾಯಾರಿಕೆ ಆದಾಗ ಹೆಂಗೆ ಸಂಕಟ ಆಗುತ್ತೆ ಅಂತ ಗೊತ್ತಾದಾಗ, ಯಾರೋ ಒಬ್ಬರು ಬಿದ್ದರೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ, ನನಗಿಲ್ದೇ ಇರೋ ಪರವಾಗಿಲ್ಲ ಅಂತ ಕೊಡ್ತೀನಿ. ಅದು ಆತ್ಮಜ್ಞಾನ. ನನಗೆ ಏನಾಗುತ್ತೋ ಇನ್ನೊಂದು ಜೀವಕ್ಕೂ ಅದೇ ಆಗುತ್ತಪ್ಪ ಅಂದುಕೊಳ್ಳುವ ಮನುಷ್ಯತ್ವ = ಶರಣ ಧರ್ಮ. ಧರ್ಮ ಅಂದರೆ ದೇವರು ಅಂದರೆ ದಯೆಯೇ ಧರ್ಮದ ಮೂಲ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದೇ ಸರ್ವ ಜೀವ ದಯಾಪಾರಿಯಾದ ಕಾರಣ ನಾನು ಇನ್ನೊಂದು ದೇವರು ಅಂತೀನಿ ಅಂತ ಬಸವಣ್ಣ ಹೇಳ್ತಾನೆ. ಸರ್ವ ಜೀವಗಳ ಒಳಗೂ ನಾನೇ ಪರಮಾತ್ಮನೇ ಇದ್ದಾನೆ, ನನ್ನ ಹಾಗೆ ಇನ್ನೊಬ್ಬರು ಅನ್ನುವ ಮನುಷ್ಯತ್ವ = ದೇವರು. ದೇಹವನ್ನು ದೇವಸ್ಥಾನನ ಇಟ್ಟಿಗೆಯಿಂದ ಕಟ್ಟೋದು ಸುಲಭ. ನಮ್ಮ ಫಿಸಿಕ್ಕಾಗಿರೋ ದೇಹನ ದೇವಸ್ಥಾನ ಮಾಡ್ಕೊಳ್ಳೋದು ಭಾಳ ಕಷ್ಟ. ದೇವಸ್ಥಾನ ಅಂದಿದ ತಕ್ಷಣ ಗುಡಿಸ್ತೀವಿ, ಒರೆಸ್ತೀವಿ, ಸುಗಂಧ ಮಾಡ್ತೀವಿ, ದೀಪ ಹಚ್ತೀವಿ, ಹೂವು ಹವನ ಮಾಡ್ತೀವಿ, ಒಣಗಿದ್ರೆ ಮತ್ತೆ ಪ್ರತಿದಿನ ಗುಡಿಸಿ ತೆಗಿತೀವಿ. ನಮ್ಮ ಮನಸ್ಸನ್ನು ಹಂಗೆ ಇಟ್ಕೋಬೇಕು. ಯಾವ ದುಷ್ಟ ಆಲೋಚನೆ, ಕ್ರೌರ್ಯ, ಹಿಂಸೆ ಬಂದರೆ ಅದನ್ನು ಅಲ್ಲಲ್ಲೇ ಗುಡಿಸಿ ದೇಹವನ್ನು ದೇಗುಲ ಮಾಡ್ಕೊಳ್ಳೋದಿದೆಯಲ್ಲ, ಮೋಸ್ಟ್ ಆಫ್ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಕಾಲೇ ಕಂಬ. ದೇವಸ್ಥಾನ ಅಂದರೆ ಮಾಡೋದಲ್ಲ, ಆಗುವುದು. ಆಗಿಸಿಕೊಂಡವರು ವಚನಕಾರರು. ದೇಹ ದೇಗುಲ, ಸಾಕ್ಷಿ ಪ್ರಜ್ಞೆ ಪರಮಾತ್ಮ. ಇದಿಷ್ಟು ಈಸಿನಾ ಹೇಳಿದಷ್ಟು? ದೇಹ ದೇವಾಲಯನೂ ಆಗ್ಬೋದು, ದೊಡ್ಡ ಮೋರಿ ಚರಂಡಿನೂ ಆಗ್ಬೋದು. ಪ್ರಜ್ಞೆ ಸಾಕ್ಷಿ ಪ್ರಜ್ಞೆನೂ ಆಗ್ಬೋದು, ಅದು ಎಂಥ ಕ್ರೂರ ಕ್ರೌರ್ಯ ವಂಚನೆನೂ ಆಗ್ಬೋದು. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ತೊಗೊಂಡು ಬಂದು ಮಾಡೋದಕ್ಕೆ ಒಂದು ಚೌಕಟ್ಟು ಬೇಕು. ಅದಕ್ಕೆ ಅವರು ಶಿವನನ್ನು ಏಕದೇವೋಪಾಸನೆಯಾಗಿ ಇಟ್ಕೊಂಡು ಒಂದು ಯೂನಿಫಾರ್ಮ್, ಈಗ ನಿಮ್ಮ ಸ್ಕೂಲ್ಗೆ ಅಂದರೆ ಒಂದು ಯೂನಿಫಾರ್ಮ್ ಇರುತ್ತೆ, ಆ ಯೂನಿಫಾರ್ಮ್ ಇದ್ದವ್ರು ನಮ್ಮವರು ಅಂತ. ಯಾಕಂದರೆ ನಿಮ್ಮ ಸ್ಕೂಲಿನ ಎಲ್ಲ ನಿಯಮಗಳನ್ನು ಅವ್ರು ಅನುಸರಿಸಬೇಕು, ಮೀರೋ ಹಾಗಿಲ್ಲ. ಅದಕ್ಕೆ ವೈದಿಕರು ಸೃಷ್ಟಿ ಮಾಡಿರುವಂಥ ಈ ಜಾತಿ ವ್ಯವಸ್ಥೆಯನ್ನು, ಯಾಕೆಂದರೆ ವೈದಿಕತೆ ಅನ್ನೋದು ಮೂಲದಲ್ಲಿ ಉಪನಿಷತ್ಗಳು ಏನು ಹೇಳ್ತವೋ ಅದು ಅದ್ಭುತವಾದ ಮನುಷ್ಯ ಧರ್ಮನ ಹೇಳುತ್ತೆ. ಬರ್ತಾ ಅಳವಡಿಕೆಗಳಲ್ಲಿ ಜನ್ಮದಿಂದ ಜಾತಿ ಬಂದಿದೆ. ವೃತ್ತಿಯನ್ನು ಮೇಲು ಕೀಳು ಮಾಡಿಕೊಂಡು ಶ್ರೇಷ್ಠ ಮಾಡಿಕೊಂಡು ಮನುಷ್ಯರನ್ನು ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಹೆಣ್ಣು ಗಂಡನ್ನು ಕೀಳು ಅಂತ ಹೇಳುವಂಥ ಈ ವರ್ಣ ವ್ಯವಸ್ಥೆಯನ್ನು ಕಿತ್ತಾಕೋದಕ್ಕೆ, ಜಾತಿ ಪದ್ಧತಿಯನ್ನು ಹೋಗಿಸೋದಕ್ಕೆ, ಲಿಂಗ ಸಮಾನತೆಯನ್ನು ತರೋದಕ್ಕೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ಇಲ್ಲಿಗೆ ಬಂದಿರೋರು ಸಾರ್ವಜನಿಕರಲ್ಲ. ಒಂದು ಉದ್ದೇಶ ಇಟ್ಕೊಂಡು ಒಂದು ಚೌಕಟ್ಟಲ್ಲಿ ಇದಕ್ಕೆ ಅರ್ಹರಾದವ್ರು ಮಾತ್ರ ಈ ಕಮ್ಮಟಕ್ಕೆ ಬಂದಿದ್ದೀರಾ. ಹಾಗೆ ಶರಣ ಸಮಾಜದ ಒಳಗೆ ಬರಬೇಕಾದ್ರೆ ಒಂದು ಯೋಗ್ಯತೆ ಬೇಕು. ಪೂರ್ವಜನ್ಮದ ಜಾತಿಯನ್ನು ಬಿಡಬೇಕು, ಪೂರ್ವಜನ್ಮದ ಧಾರ್ಮಿಕ ನಂಬಿಕೆಗಳನ್ನು ಬಿಡಬೇಕು, ಪೂರ್ವಜನ್ಮದ ಡಿಸ್ಕ್ರಿಮಿನೇಷನ್ ಬಿಡಬೇಕು. ವಚನಕಾರರ ಪ್ರಕಾರ ದೇವರು ಯಾರಿಗೆ ದೇವರು ಹತ್ತಿರ ಆಗ್ತಾನೆ, ಯಾರೊಳಗೆ ದೇವರು ಸಾಕ್ಷಾತ್ಕಾರ ಆಗ್ತಾನೆ ಅಂದರೆ
ಜೀವಗಳ ನಡುವೆ ಯಾರು ಭಿನ್ನ ಭಾವ ಎಣಿಸ್ತಾರೋ ಅವರು ದೇವರಿಗೆ ದೂರ. ಪೂಜಾರಿಗೆ ಯಾವತ್ತು ಪೂಜೆನೇ ವಾಣಿಜ್ಯ ಉದ್ಯಮ, ಅವನಿಗೆ ಯಾವತ್ತು ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ? ಈ ದೇಶದ ದೊಡ್ಡ ನಾಸ್ತಿಕರು ದೇವರು ಸಿಗದೇ ಇರೋರು ಅಂದರೆ ದೇವಾಲಯದ ವಿಗ್ರಹಗಳನ್ನು ಉದ್ಯಮ ಮಾಡಿಕೊಂಡು ಅಲ್ಲಿಂದ ಹಣ ಹೊಡ್ಕೊಂಡು ಜನರನ್ನು ಶೋಷಣೆ ಅಸ್ತ್ರ ಮಾಡಿಕೊಂಡು ಪ್ರಸಾದನ ಹಿಂಗೆ ತೆಗೆದು ಹಿಂಗೆ ಬಿಸಾಕ್ತಾರಲ್ಲ, ಮುಟ್ಟಿಸಿಕೊಳ್ಳಲ್ಲ ಅನ್ನುವಂಥವನು ನಿಜವಾದ ಅಸ್ಪೃಶ್ಯ. ನನ್ನ ಪ್ರಕಾರ ಅಸ್ಪೃಶ್ಯರು ಅಂದರೆ ಮುಟ್ಟಲಾಗದವರು ಅಸ್ಪೃಶ್ಯರು. ಯಾಕೆ ಅಂದರೆ ಅವರ್ಣೀಯರು, ಪಂಚಮರು. ಬಸವಣ್ಣ, ನಾನು ಬ್ರಾಹ್ಮಣ್ಯದಲ್ಲಿ ಹುಟ್ಟಿ ದೇವ್ರಿಗೆ ದೂರ ಆಗಿದ್ದೀನಪ್ಪ, ಡೋಹಾರ ಮಾದಾರ ಇವ್ರು ಎಲ್ಲರೂ ಅವರ್ಣೀಯರು ಅಂದರೆ ವರ್ಣ ವ್ಯವಸ್ಥೆ ಒಳಗಿಲ್ಲ. ಎಲ್ರಿಗಿಂತ ಮುಂಚೆ ಶಿವ ಸಿಕ್ಕಿರೋದು ಅವರಿಗೆ. ಸೊ ಅವರು ನನ್ನ ಪುರಾತನರು, ನಂಗೆ ದಾರಿ ತೋರಿಸೋರು, ನನ್ನನ್ನು ಉದ್ಧರಿಸ್ಬೇಕಾದವರು. ಮೇಲಾಗಲೊಲ್ಲೆನೋ ಕೀಳಿಂಗಲ್ಲದೆ ಹಯನು ಕರೆಯದು. ನೀವು ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ, ಗಂಡನ ಜೊತೆ, ಅತ್ತೆ ಮಾವನ ಜೊತೆ, ಅಥವಾ ನಿಮ್ಮ ಕಲೀಗ್ಸ್ ಜೊತೆ ನಮಗೆ ಯಾವಾಗ ಟಕಫಾರ್ ಬರುತ್ತೆ ಅಂದರೆ ಈಗೋ ಇದ್ದಾಗ. ಏನು ಅಂದ್ಕೊಂಬಿಟ್ಟಿದ್ದಾಳು ಅವಳು ನನ್ನ, ಏನು ಅಂದ್ಕೊಂಬಿಟ್ಟಿದ್ದಾನೆ ನಾನು ಹೇಳಿದ್ದೆ ಆಗಬೇಕು ಅಂತ. ಸೊ ನಮ್ಮ ಮೆದುಳು ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾ ಇರ್ತದಲ್ಲ, ಆ ಈಗೋ. ಶರಣ ಅಂದರೆ, ದಾಸ ಅಂದರೆ, ಭಕ್ತಿ ಅಂದರೆ ಈಗೋಲೆಸ್ ಸ್ಟೇಟ್. ಶರಣ ಅನ್ನುವ ಪದನೇ ನಂಗೆ ಅದು ಎಷ್ಟು ಇಷ್ಟ ಅಂತಂದರೆ, ಒಂದು ಅದ್ಭುತವಾದದ್ದು ಶರಣ. ಅದಕ್ಕೆ 6 ಸ್ಥಳಗಳಿದ್ದಾವೆ. 6 ಸ್ಥಳಗಳ ಮೂಲಕ ಏರ್ಕೊಂಡು ದೇವ್ರನ್ನ ಹೊರಗೆ ಕಂಡ್ಕೊಳ್ಳೋದಲ್ಲ, ನಾನು ಒಳಗೆ ಕಂಡ್ಕೊಳ್ಳೋದು. ಐಕ್ಯ ಸ್ಥಳ ಇದೆಯಲ್ಲ, ಒಂದು ಅದ್ಭುತ. ನಿಮಗೆ ಅನುಭಾವದ, ಧ್ಯಾನದ ಅಥವಾ ಕನಿಷ್ಠ ಒಂದು ಪ್ರಾಣಾಯಾಮ ಮಾಡಿ ನೀವು ಇಡಿಯಾಗಿ ಒಂದು 10 ನಿಮಿಷ ನೀವು ಕೂತ್ಕೊಳ್ಳೋಕೆ ನಿಮಗೆ ಸಾಧ್ಯ, ಮನಸ್ಸು ಚಂಚಲಗೊಳಿಸ್ದೆ ಸಂಯಮ ತಗೊಂಡು ಅಂದರೆ ಆಗ ವಚನಗಳು ಅರ್ಥ ಆಗುತ್ತೆ. ನಂಗೆ ವಚನ ಅರ್ಥ ಆಗಿದ್ದು, ಒಂದು ಬುದ್ಧನ ವಿಪಶನ ಮಾರ್ಗಕ್ಕೆ ಹೋಗಿ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ ಗೊತ್ತಪ್ಪ. ಹೆಂಗಾಯಿತು? ಬುದ್ಧನಿಗೆ ಸಾಧ್ಯ ಅಂದರೆ ನನಗೆ ಯಾಕೆ ಸಾಧ್ಯ ಇಲ್ಲ ಅಂತ ನಾನು 25 ವರ್ಷದ ಹಿಂದೆ ಹುಡ್ಕೊಂಡು ಹೋದೆ ವಿಪಶನನ. ಅಲ್ಲಿ 10 ದಿನದ ಕಮ್ಮಟದಲ್ಲಿ ಒಂದೇ ಒಂದು ಬುದ್ಧನನ್ನು ಕೇಳ್ತಾನೆ ಶಿಷ್ಯ. ಎಲ್ಲರೂ ಬಂದು ಕೇಳ್ತಿದ್ದಾರೆ, ನಿಮ್ಮ ಭಗವಾನ್ ಏನು ಮಾಡ್ತಿದ್ದಾನೆ ಅಂತ. ಬುದ್ಧ ಹೇಳ್ತಾನೆ, ಹೇಳು, ದೀರ್ಘವಾಗಿ ಉಸಿರನ್ನು ಒಳಗೆ ತಗತಿದ್ದೀನಿ, ಉಸಿರನ್ನು ಹೊರಗೆ ಹಾಕ್ತಿದ್ದೀನಿ ಅಂತ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಒಂದೇ. ನಮ್ಮ ಯೋಗ್ಯತೆ, ನಮ್ಮ ಸ್ವಭಾವ ಅರ್ಥ ಆಗಬೇಕು ಅಂದರೆ ಕಣ್ಮುಚ್ಚಿ ನಿಮ್ಮ ಉಸಿರಾಟ ಗಮನಿಸಿ. ಉಸಿರಾಟ ದೀರ್ಘವಾಗಿದ್ದರೆ ತಾಳ್ಮೆ ಇರುತ್ತೆ, ಶಾಂತಿ ಇರುತ್ತೆ. ಉಸಿರಾಟ ಇಲ್ಲಿಲ್ಲೇ ಆಡ್ತಾ ಇದ್ದರೆ ತುಂಬ ಚಂಚಲವಾಗಿರ್ತೀವಿ, ಸದಾ ಟೆನ್ಷನ್ ಅನ್ನೋದು ಜೀವನ ಸೃಷ್ಟಿ ಮಾಡಿಲ್ಲ, ನಮ್ಮ ಸ್ವಭಾವದಿಂದ ನಾವು ಸೃಷ್ಟಿಸ್ಕೊಂಡಿರೋದು. ಸೊ ಕನಿಷ್ಠ ನಿಮ್ಮ ಉಸಿರಾಟ ಗಮನಿಸ್ಕೊಂಡ್ರೆ ಸಾಕು. ನಿಮ್ಮ ನೆತ್ತಿಯಿಂದ ಪಾದದವರೆಗೂ ನಿಮ್ಮ ದೇಹ ನೋಡಿಕೊಂಡ್ರೆ ಸಾಕು, 100 ಕಾಯಿಲೆ ವಾಸಿಯಾಗೋಗುತ್ತೆ. ಯಾಕೆ ನನಗೆ ಈ ಕಾಯಿಲೆ ಬಂದಿದೆ ಅಂದರೆ ನಿನ್ನ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ, ನಿನ್ನ ಮನಸ್ಸಿನೊಳಗೆ ಆಲೋಚನೆಗಳು ಹೆಂಗಿದೆ. 1 ನಿಮಿಷನೂ ಕಣ್ಮುಚ್ಚಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಅಷ್ಟು ಹಾಳಾಗಿ ಹೋಗಿದ್ದೀವಿ ನಾವು ಜಗತ್ತನ್ನು ಹಿಂಗೆ ಫೋಕಸ್ ಮಾಡ್ತೀವಿ. ವಚನಕಾರರು ಹೇಳ್ತಾರೆ, ಹಿಂಗೆ ಫೋಕಸ್ ಮಾಡಿ. ಮೊದಲು ನನಗೆ ಯಾರ ಜೊತೆ ಜಗಳ ಆದರೂ ಫಸ್ಟು ನಾನು ನನ್ನನ್ನು ನೋಡ್ಕೋತೀನಿ. ನನ್ನ ತಪ್ಪಿದೆ ಅಂದರೆ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿ, ಸಾರಿ ಕೇಳಿ, ಏನಾರು ಒಂದು ಗಿಫ್ಟ್ ಕೊಡ್ತೀನಿ. ನನ್ನಿಂದ ತಪ್ಪಾಗಿದೆ, ನನ್ನ ತಪ್ಪಿಲ್ಲ, ಅವ್ರು ಸುಮ್ಮನೆ ಆಡ್ತಿದ್ದಾರೆ ಅಂದರೆ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡ್ತೇನೆ ಹೊರತು ಮಾರನೇ ದಿನ ಹಾಗೇ ಮಾತಾಡಿಸ್ತೀನಿ ಅವರನ್ನು. ನಾನು ಯಾವುದನ್ನು ಕ್ಯಾರಿ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಯಾರು ಅನುಭಾವಿಗಳು, ಯಾರು ಬೌದ್ಧ ಭಿಕ್ಷು, ಯಾರು ಸಾಧು ಸಂತರು ಅಂದರೆ ಪ್ರೆಸೆಂಟಲ್ಲಿರೋರು. ನೀವು ಕ್ಲಾಸಲ್ಲಿ ಪಾಠ ಮಾಡೋವಾಗ ಇಡೀ ಮನೆಯನ್ನು ಮರೆತು ಆ ಮಕ್ಕಳನ್ನು ನಾನು ಹೆತ್ತ ಮಕ್ಕಳಿಗಿಂತ ಹೆಚ್ಚು ಅಂತ ನೀವು ನೋಡಿದಾಗ ಇನ್ವಾಲ್ವ್ ಆಗಿಬಿಡ್ತೀರ. ಆ ಮಕ್ಕಳು ತೀಟೆ. ನಾನು MA ಮುಗಿಸಿದ ತಕ್ಷಣವೇ ಊಟ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಮನೇಲಿ, ಈ ರಿಸಲ್ಟ್ ಬಂದಿರಲಿಲ್ಲ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಸರಸ್ವತಿಪುರಂನಲ್ಲಿ ಹುಡ್ಕೊಂಡು ಹೋದೆ, ಪ್ರಾಣೇಶ್ರಾವ್. ಸರ್, ನಾನು ಇವತ್ತು ರಾತ್ರಿ ಊಟ ಮಾಡಬೇಕು ಅಂದರೆ ಏನಾದ್ರು ಒಂದು ಕೆಲಸ ಮಾಡಬೇಕು, ನನಗೆ ಏನು ಸಂಬಳ ಬೇಕಾಗಿಲ್ಲ, ಮನೇಲಿ ಎಲ್ಲ ಇದೆ, ಏನು ಮಾಡ್ಬೋದು ಅಂತ. ಕುಕ್ರಳ್ಳಿ ಶಾಲೆಯಲ್ಲಿ 4-5 ಜನ ಟೀಚರ್ಸ್ ಬೇಕು, ನೀವು ಒಂದು 2 ತಿಂಗಳು ಮಾಡಿ ಪೋಸ್ಟಿಂಗ್ಸ್ ಆಗೋವರೆಗೂ ಅಂತ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಪಾಠ ಮಾಡಿದ್ದೀನಿ. ಅದು ನನಗೆ ಟಫ್ ಅನ್ನಿಸ್ತು. ಈಗ ನಾನು PGಲಿ ಪಾಠ ಮಾಡಿದ್ರೂ ಟಫ್ ಅನ್ನಿಸ್ತಿಲ್ಲ. ಆವಾಗ ನಾನು ಕುವೆಂಪುನ ಪದ್ಯಗಳನ್ನು ಓದ್ಕೊಂಡು ತೇಜಸ್ವಿಯ ಎಲ್ಲ ರೈಟಿಂಗ್ಸ್ ಓದಿ, ನೀವು ಎಲ್ಲವನ್ನು ಕಥೆ ಮೂಲಕ, ಹಾಡಿನ ಮೂಲಕ ಪ್ರೀತಿಯಿಂದ ಹೇಳ್ಕೊಡಿ. ನೀವು ದೊಣ್ಣೆ ಬಳಸೋ ಅಗತ್ಯನೇ ಬರೋದಿಲ್ಲ. ಯಾರು ದೊಣ್ಣೆ ಬಳಸಲ್ವೋ ಅವ್ರು ಮೋಸ್ಟ್ ಅನುಭಾವಿಗಳು. ಯಾರು ದೊಣ್ಣೆ ಬಳಸ್ತಾರೋ ಅವ್ರು ಬಹಳ ದುರ್ಬಲರು ಅಂತ.
ಸೊ ನಮ್ಮ ಕೋಪನ ಅಲ್ಲಿ ತೀರಿಸ್ತಾ ಇದ್ದೀವಿ. ಕೋಪದಿಂದ ಕೋಪವನ್ನು, ಕಲೆಯಿಂದ ಕಲೆನ ತೊಳೆಯೋಕ್ಕಾಗೋದಿಲ್ಲ. ಸೊ ಟೀಚರ್ಸಿಗೆ ಬೇಕಾಗಿರೋದು ಮೊದಲು ಒಳಗಿನ ಶಾಂತ ಮನಸ್ಥಿತಿ, ಜೊತೆಗೆ ಒಂದು ಸಮಾಧಾನ ಚಿತ್ತ. ನನ್ನ ಹಾಗೆ ಆ ಮಕ್ಕಳು ಅಂತ ಅಂದ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇದು ನಮ್ಮ ವಚನಕಾರರು ಕೊಡ್ತಾ ಹೋಗ್ತಾರೆ. ನಿಮ್ಮ ಟೆಕ್ಸ್ಟಲ್ಲಿರೋ ವಚನಗಳನ್ನು ನೋಡಿದೆ, ಅದಕ್ಕೆ ಅರ್ಥನೂ ಸರಿಗಿಲ್ಲ, ಇಂಟರ್ಪ್ರಿಟೇಷನು ಸರಿಗಿಲ್ಲ. ಅದು ನಿಜವಾದ ತುಂಬ ವಚನ ಹೆಂಗೆ ಬಿಡಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಕಸ್ಮಾತ್ ಟೈಮ್ ಆಗಿಬಿಟ್ರೆ ನನಗೆ ಮಧ್ಯಾಹ್ನ ನನಗೊಂದು ಅರ್ಧ ಗಂಟೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ವಚನಗಳನ್ನು ನಾನಲ್ಲಿ ಅನಲೈಸ್ ಮಾಡಿ, ಯಾಕಂದರೆ 2 ಗಂಟೆ ಜರ್ನಿ ಮಾಡಿ ಬಂದಿದ್ದೀನಿ ಸರ್, ನೀವೇನು ನಂಗೆ 2 ಗಂಟೆ ಪಾಠ ಕೊಡಲ್ವಾ ಅಂತ ಕೇಳ್ತಾರೆ. ಒಂದು ಅನುಭವ ಅನ್ನೋದು ನಿಮಗೆ ಕ್ಲಿಯರ್ ಆಗಿಬಿಟ್ರೆ ವಚನಗಳು ಅರ್ಥ ಆಗಿಬಿಡುತ್ತೆ. ಅನುಭವ ಅಂದರೆ ಇಹದಲ್ಲಿಯೇ ಪರದ ಅನುಭವವನ್ನು ಪಡೆಯುವುದು, ಲೌಕಿಕದಲ್ಲಿದ್ದುಕೊಂಡೇ ಅಲೌಕಿಕ ಸಾಧನೆ ಮಾಡುವುದು. ವಚನಕಾರರು ಹೇಳ್ತಾರೆ, ನಿನಗೆ ಈಗ ಮದುವೆ ಆಗದೆ ಇರೋದಿದೆಯಲ್ಲ, ಮದುವೆ ಆಗೋದು ಭಾಳ ಮುಖ್ಯ. ಎಂಥದ್ದು ನಮಗೆ ಸಿಕ್ಕ ಗಂಡ ಹೆಂಗಾರು ಇರಲಿ, ನನಗೆ ಸಿಕ್ಕ ಹೆಂಡತಿ ಹೆಂಗಾರು ಇರಲಿ, ಆದರೆ ಕುದಿಯೋ ನೀರೇ. ಮದುವೆ ಆಗೋವರೆಗೂ ಕನಸಿರುತ್ತೆ, ರಿಯಲೈಸ್ ಆಗೋದು ಆದಮೇಲೆ. ಕುದಿಯೋ ನೀರೇ ಅದು. ಮದುವೆ ಆಗದೇ ಇದ್ರೂ ಇನ್ನೂ ಜವಾಬ್ದಾರಿ ಜಾಸ್ತಿ. ಸಂಸಾರ ಅನ್ನೋದೇ ಕುದಿಯೋ ನೀರು. ತಿಳ್ಕೊಳ್ಳಿ, ನಾವು ಒಣ ಅಕ್ಕಿಗಳು ಕುದಿಯೋ ನೀರಲ್ಲಿ ಬಿದ್ದಾಗ ತಾತೈ ಅಂತ ಕುಣಿಸ್ತಿರುತ್ತೆ ಆರಂಭದಲ್ಲಿ. ಅನ್ನ ಅರಳ್ತಾ 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 ಕುದಿಯೋ ನೀರನ್ನು ನುಂಗ್ತಾ ಹೋಗುತ್ತೆ. ನುಂಗಿ ಮೆದುವಾಗಿ ಪಾಕ ಆಗಿಬಿಡುತ್ತೆ. ನೀವು ಹುಡುಕಿದ್ರೆ ಕೊನೆಯಲ್ಲಿ ನೀರೇ ಸಿಗಲ್ಲ. ಸಂಸಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಮದುವೆ ಆಗಲೇಬೇಕು, ಕೆಟ್ಟ ಗಂಡ ಸಿಗಬೇಕು, ಕೆಟ್ಟ ಹೆಂಡತಿ ಸಿಗಬೇಕು, ಅತ್ತೆ ಮಾವ ಸರಿಗಿರಬಾರ್ದು, ನಾದಿನಿ ಸರಿಗಿರಬಾರ್ದು. ಅವ್ರು ಕಲಿಸೋ ಬುದ್ಧಿ ಇದೆಯಲ್ಲ. ನಾನು ಯಾಕೆ ದಾಂಪತ್ಯ ಇಂಪಾರ್ಟೆಂಟ್ ಅಂತೀನಿ ಅಂದರೆ, ವಚನಕಾರರು ಹೇಳ್ತಾರೆ ಸಂಸಾರದಲ್ಲಿದ್ದೇ ಬೇಯಬೇಕಾಗಿರೋದು. ಕಾಡಿಗೆ ಹೋಗಿ ತಪಸ್ ಮಾಡೋದು ಸುಲಭ ಅಪ್ಪ. ಗಂಡ ಹೆಂಡತಿ ಸಂಬಂಧ ಅಂದರೆ ನಾವು ಎಲ್ಲ ಕಡೆ ಬರೀ ಭಾವನೆಗಳನ್ನು ಹಂಚ್ಕೋತೀವಿ. ದೇಹ ಮನಸ್ಸು ಆತ್ಮನ ಹಂಚ್ಕೊಳ್ಳೋದು ಗಂಡ ಹೆಂಡತಿ 4 ಗೋಡೆಗಳ ನಡುವೆ ಅವರಿಬ್ಬರೇ ಬದುಕಬೇಕು. ಗಂಡನ ಎಲ್ಲ ಯೋಗ್ಯತೆ ಹೆಂಡತಿಗೆ ಗೊತ್ತಿರುತ್ತೆ, ಹೆಂಡತಿಯ ಎಲ್ಲ ಯೋಗ್ಯತೆ ಗಂಡನಿಗೆ ಗೊತ್ತಿರುತ್ತೆ. ಅಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ತಾ, ಉಜ್ಜುತ್ತಾ, ಸಂಘರ್ಷಕ್ಕೆ ಒಳಗಾಗ್ತಾ, ತಪ್ಪಿತ್ಕೊಳ್ತಾ, ಅಳ್ತಾ, ಪರಸ್ಪರ ಕಾಲಿಟ್ಕೊಂಡು ದುಃಖ ಪಡ್ತಾ, ಗಂಡ ಕೆಟ್ಟವನೇ ಆಗಿರಲಿ, ಹೆಂಡತಿ ಕೆಟ್ಟವಳೇ ಆಗಿರಲಿ, ಅನ್ಕಂಡೀಷ್ನಲಾಗಿ ನಿಮಗೆ ಪ್ರೀತಿಸೋಕ್ಕೆ ಸಾಧ್ಯ ಆದರೆ ನೀವು ಅನುಭವಿಗಳು. ಷರತ್ತು ರಹಿತ ಪ್ರೀತಿ. ಉಗಾದಿ ಹಬ್ಬಕ್ಕೆ ನನ್ನ ಗಂಡ ಹೇಳಿದ ಸೀರೆ ತಂದುಕೊಟ್ಟ, ಅಪ್ಪ ತಾಳಿ ಭಾಗ್ಯ. ನನ್ನ ಹೆಂಡತಿ ನಮ್ಮಮ್ಮನ್ನ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ಲಿ, ಒಳ್ಳೆ ಹೆಂಡತಿ. ಷರತ್ತುಗಳು ಹಾಕಬೇಡಿ. ಅವ್ರು ಹೆಂಗಿದ್ದಾರೆ ಹಂಗೆ ಪ್ರೀತಿಸೋಕ್ಕೆ ಶುರು ಮಾಡಿ. ಇಬ್ಬರು ಬೆಳೀತಾ ಹೋಗ್ತೀವಿ. ಯಾವುದು ಸುಖಿ ದಾಂಪತ್ಯ ಅಂತಿಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ. ಸುಖ ಅನ್ನೋದೇ ಸುಳ್ಳು. ಸುಖ ಇದ್ದೆ ಅಂದರೆ ಅದ್ರ ಹಿಂದೆ ದುಃಖ ಇದ್ದೇ ಇರುತ್ತೆ. ಆನಂದ ಒಂದೇ. ಆನಂದಕ್ಕೆ ಮಾತ್ರ ವಿರುದ್ಧವಾದದ್ದಿಲ್ಲ. ನನಗೇನೇ ಕಷ್ಟ ಬಂದ್ರೂ ಅದನ್ನು ಎಂಜಾಯ್ ಮಾಡಬೇಕು. ಸುಖ ನಮ್ಮನ್ನು ಸಾಕ್ಷಾತ್ಕಾರ ನೀಡೋದಿಲ್ಲ, ಕಷ್ಟಗಳು ನಮ್ಮನ್ನು ಸಾಕ್ಷಾತ್ಕಾರ ನೀಡುತ್ತೆ. ಸೊ ವಚನಕಾರರು ಅದಕ್ಕೇ ಬೈರಾಗಿಗಳಾಗಲಿಲ್ಲ, ಏನೂ ಆಗಲಿಲ್ಲ. ಒಂದು ವಚನದಲ್ಲಿ ಬರುತ್ತೆ, ದೇಹನ ಸಲಹಬೇಕು, ದಂಡಿಸಬಾರ್ದು ಅಂತ. ಯಾವ ಮೇನ್ ಸ್ಟ್ರೀಮಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು, ಅಲ್ಲೇ ನಮ್ಮ ಎಲ್ಲ ಸುಖ ಸಂತೋಷಗಳನ್ನು ಕಂಡ್ಕೋಬೇಕಾಗಿರೋದು. ಪರಸ್ಪರ ಹೊಂದಾಣಿಕೆಯಲ್ಲಿ ದಾಂಪತ್ಯದಲ್ಲಿ ನಾವು ಅರಳುತ್ತಾ ಬೆಳೀತಾ ವಿಕಾಸ ಆಗ್ತಾ ಹೋಗ್ತೀವಲ್ಲ. ಮದುವೆ ಆದಾಗ ಹೆಂಗಿದ್ವಿ, ಒಂದು 2 ಮಕ್ಕಳಾಗಿ ಒಂದು 10 ವರ್ಷ ಆದಮೇಲೆ ಎಷ್ಟು ಮಾಗಿರ್ತೀವಿ ನಾವು ಅಂದರೆ, ಆ ಮಾಗುವಿಕೆಯನ್ನು ಇನ್ಯಾವ ಸಂಬಂಧನೂ ಕೊಡೋದಿಲ್ಲ. ಅದನ್ನು ಟಾರ್ಚರ್ ಅಂದ್ಕೋಬಾರ್ದು, ಅದನ್ನು ಶಿಕ್ಷೆ ಅಂದ್ಕೋಬಾರ್ದು, ಶಿಕ್ಷಣ ಅಂತ ಅಂದ್ಕೋಬೇಕು. ಅದಕ್ಕೆ ವಚನಕಾರರು ಹೇಳ್ತಾರೆ, ಇಲ್ಲಿರಬೇಕು, ಇಲ್ಲಿ ಬೇರೆ ಬಿಡಬೇಕು. ಮನೆಯೊಡೆಯ ನಿದ್ದಾನೋ ಇಲ್ಲವೋ. ಮನೆ ಅಂದರೆ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಜ್ಞೆ. ಅಲ್ಲಿ ನಾವು ವಾಸ ಮಾಡ್ತೀವಿ ಅಂದರೆ ಹೆಂಗಿರಬೇಕು? ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ಈಗ ಹೆಣ್ಮಕ್ಳು ಅಮ್ಮಂದಿರು ಎಲ್ಲ, ನೀವು ಕ್ಲಾಸಿಗೆ ಕೆಲಸಕ್ಕೆ ಹೋಗಬೇಕು ಅಂದಾಗ ಎಲ್ಲ ಟೆನ್ಷನಲ್ಲೇ ಆಗ್ತಿರುತ್ತೆ. ಎಲ್ಲ ಮಾಡಿ ಸಂಜೆ ಒಳಗೆ ಬಂದು ಸುಸ್ತಾಗಿ ಏನಾರು ಮಾಡಿದ್ರೆ, ನಿಮಗೋಸ್ಕರ ಜೀವನ ಎಲ್ಲ ಮಾಡಿದೆ ನಾನು, ಇದೇನು ಕರ್ಮ ಅಂತ. ಯಾಕೆ ಅಂದರೆ ಬೆಳಗ್ಗೆ ನೀವು ಹೊಟ್ಟೆಗೆ ತಿಂದಿರಲ್ಲ, ನೀರು ಕುಡ್ದಿರಲ್ಲ, ಒಂದು 10 ನಿಮಿಷ ರೆಸ್ಟ್ ತೊಗೊಂಡಿರಲ್ಲ, ನಿಮಗೇನು ಬೇಕು ಅಂತ ನೀವು ನೋಡ್ಕೊಂಡಿರಲ್ಲ. ಸೆಲ್ಫ್ ಲವ್ ಇಲ್ಲದೆ ಇದ್ದಾಗ ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ ಆಗಲ್ಲ.
ನನ್ನ ದೇಹನ ಪ್ರೀತಿಸ್ಬೇಕು, ನನ್ನ ವ್ಯಕ್ತಿತ್ವನ ಪ್ರೀತಿಸ್ಬೇಕು. ನಾನು ಕಪ್ಪಗಿದೆಯೋ ಕುಳ್ಗಿದೆಯೋ ಕಣ್ಣಿದೆಯೋ ಕಾಲಿದೆಯೋ ಬೇಡಪ್ಪ. ದೇವ್ರು ಕೊಟ್ಟಿರೋ ಅಂಥದ್ದಿದು, ಇದನ್ನು ಬದಲಾಯಿಸೋಕ್ಕಾಗಲ್ಲ. ನಾವು ಬೆಳವಣಿಗೆ ಇರೋದು ವ್ಯಕ್ತಿತ್ವದ ಒಳಗೆ. ಸೊ ನಮ್ಮ ಒಳಗೆ ನೀವು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ತಕ್ಷಣ ನೀವು ಹಾಕೊಂಡು ತಿನ್ಬಿಡಿ, ಆಮೇಲೆ ಎಲ್ರಿಗೂ ಬಡಿಸ್ಕೊಡಿ. ಎಷ್ಟು ಸಮಾಧಾನವಾಗಿರ್ತೀರ. ನೀವು ಮಾಡಿ ನೋಡಿ, ನಿಮಗೆ ಕಾಫಿ ಕುಡಿಬೇಕು ಅನಿಸುತ್ತಾ? ಯಾರು ಮನೆಗೆ ಬಂದರೆ ಒಳ್ಳೆ ಕಾಫಿ ಮಾಡಿಕೊಡ್ತೀರಾ? ನಾನೇ ತಾನೇ ಬಿಡು ಹೊತ್ಲಾಗೆ ನೋಡೋಣ ಆಮೇಲೆ. ಬೇಡ. ನಮ್ಮ ದೇಹದ ಜೊತೆ ನಾವು ಮಾನವೀಯವಾಗಿ ನಡ್ಕೊಂಡ್ರೆ ಬೇರೆಯವ್ರ ಜೊತೆ ಮಾನವೀಯವಾಗಿ ನಡ್ಕೋತೀವಿ. ನಮ್ದು ಎಲ್ಲರ ಸಮಸ್ಯೆ ಕೆಲಸ ಮಾಡ್ತೀವಿ, ಗಂಡ ಮಕ್ಳಿಗೋಸ್ಕರ ಹೆಂಡತಿ ಮಕ್ಳಿಗೋಸ್ಕರ ಗಂಡ ಕಷ್ಟಪಡ್ತಾನೆ, ಆದರೆ ಕೊರ್ಕೊಂಡು ಹಾಳಾದವು ಇದು ಮಾಡಬೇಕಲ್ಲ ಅಂತ ಮಾಡ್ತಿರ್ತೀವಿ. ಅಲ್ಲಿ ನಮಗೆ ಟಾರ್ಚರ್ ಆಗೋದು. ದೇಹ ಮನಸ್ಸು ಹಾಳಾಗಿ ಇವಳು ಮಾಡಿದ್ದೆಲ್ಲ ಬಾಯಲ್ಲಿ ಆಡ್ತಾಳೆ ಅಂತ. ನೀ ಮಾಡೋದು ಸಾಕು, ನೀ ಸುಮ್ಮನಿರು ಸಾಕು ಅಂತ. ಎಲ್ಲರ ಜೊತೆನೂ ಇದೇ ಸಮಸ್ಯೆ. ಅದರಿಂದ ನಾವು ಒಂದು 10 ನಿಮಿಷ ನಮ್ಮ ಒಳಗೆ ನಾವು ನೋಡಿಕೊಂಡಾಗ ನಮ್ಮ ವ್ಯತ್ಯಾಸ ಗೊತ್ತಾಗತ್ತೆ. ನಾನು ಹಳ್ಳಿ ಹುಡುಗನ ಮೆಚ್ಚಿ ನಾನು ಮದುವೆ ಆಗಿ ಹಳ್ಳಿ ಕುಟುಂಬಕ್ಕೆ ಹೋದೆ. ನಾನು ಮನೇಲಿ ಸ್ವಂತ ಮನೇನೂ ಇಲ್ಲ, ಭೂಮಿಯು ಮುಳುಗಡೆ, ಒಂದು 8 ಜನ ಮಕ್ಕಳು ಎಲ್ಲ. 23 ವರ್ಷ ನಾನು ಸೊಸೆಯಾಗಿ ಜವಾಬ್ದಾರಿ ನಿಭಾಯಿಸಿದೆ. ಹೋದಾಗ ನನ್ನ ಅತ್ತೆ ಮುನಿಸ್ಕೊಂಡ್ಬಿಟ್ಟಿರು. ನಮ್ಮದು ಇಂಟರ್ಕಾಸ್ಟ್ ಲವ್ ಮ್ಯಾರೇಜು, ರಿಜಿಸ್ಟರ್ ಮ್ಯಾರೇಜು. ಇದ್ದಕ್ಕಿದ್ದಂಗೆ ಹೋದ್ವಿ. ಅವರು ಬೀಗ ಹಾಕೊಂಡು ಹೊಟ್ಟೋಗಿದ್ರು. ನನಗೆ ಹೇಳ್ದೆ ಮಗ ಮದುವೆ ಆದ ಅಂತ. ಅವ್ರ ಪಕ್ಕದ ಊರಿಗಿತ್ತಿ ನಮ್ಮ ಮನೆಯವ್ರ ದೊಡ್ಡಮ್ಮ ಕರೆದು ಊಟ ಹಾಕಿದರು. ಅಲ್ಲಿ ಹೋಗಿ ನಂಗೆ ಹಳ್ಳಿ ಅಂದರೆ ತುಂಬ ಇಷ್ಟ. ಅಲ್ಲಿ ಟಾಯ್ಲೆಟ್ ಎಲ್ಲ ಇರಲಿಲ್ಲ ಆರಂಭದಲ್ಲಿ. ನಾನು ಅದಕ್ಕೆ ಹೊಂದ್ಕೊಂಡೆ. ಬಯಲಿಗೆ ಹೋಗಿ ವಾಪಸ್ ಬರೋವಾಗ ಹುಲ್ಲೆಲ್ಲ ಕಿತ್ಕೊಂಡು ಬಂದು ದನಗಳಿಗೆ ಹಾಕಿದೆ. ನಮ್ಮ ಅತ್ತೆ ಬಂದರು, ನೀವು ದನ ಹುಲ್ಲು ಹಾಕಿದ್ರಾ ಅಂದರು. ಹ್ಞೂ ಅಂದೆ. ಆಮೇಲೆ ಏನಾಯ್ತು ಗೊತ್ತಾ, ಅವಳು ನನ್ನ ನೋರ್ಗಿತ್ತಿ ಬಂದು ಎಲ್ಲ ತಗೊಂಡೋಗಿ ಅವಳು ಕರಾಗ ಹಾಕೊಂಡ್ಬಿಟ್ಲು. ನೀವು ನಾಳೆ ತಂದು ಹಾಕಬೇಡಿ ಹುಲ್ಲನ್ನ, ಎಲ್ಲ ಕಿತ್ಕೋತಾಳೆ ಅವಳು ಅಂತ. ಮಾರನೇ ದಿನ ಹೋದೆ, 2 ಹೊರೆ ಹುಲ್ಲು ಕಟ್ಟಿದೆ. ಫಸ್ಟು ಹೊರೆ ಅವರ ದನದ ಕರುವಿಗೆ ಫಸ್ಟ್ ಹಾಕಿದೆ, ಆಮೇಲೆ ನಮ್ಮ ಕರುಗೆ ಹಾಕಿದೆ. ಬಂದು ನಮ್ಮ ಅತ್ತೆ ನಿಮಗೇನು ಬುದ್ಧಿ ಇದೆಯಾ ಅಂದರು. ನಾನಂದೆ 1 ಅತ್ತೆ ಇದ್ದರೆ ಎಷ್ಟು ಚಂದ, 2 ಅತ್ತೆ ಇದ್ದರೆ ಎಷ್ಟು ಚಂದ. ನಾನು ಬಂದಿರೋದು 2 ಒಲೆ ಹಚ್ಚಕ್ಕಲ್ಲ, 1 ಮಾಡೋಕ್ಕೆ. ಹೆಣ್ಣು ಮಕ್ಕಳು ಯಾಕೆ ಗಂಡಸರಿಗಿಂತ ಹೆಚ್ಚು ತಾಳ್ಮೆ ಬೇಕು ಅಂದರೆ, ಕಟ್ಟುವ ಶಕ್ತಿ ಇರೋದು ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಸೊ ಕಟ್ಟಬೇಕೇ ಹೊರತು ನಾನು ಯಾವುದನ್ನು ಒಡೆಯಲ್ಲ ಅಂತ ನಾವು ನಿರ್ಧಾರ ಮಾಡಬೇಕಾಗಿದೆ. ಇದೇ ವಚನಕಾರರು ಹೇಳಿದ್ದು. ಇಹ ಕೈಲಾಸ ಸತ್ತ ಮೇಲೆ ಸಿಗಲ್ಲಪ್ಪ, ನೀವಿರೋ ಜೀವನನ ಸರಿಪಡಿಸ್ಕೊಂಡು ಕೈಲಾಸನ ಇಲ್ಲಿ ಸೃಷ್ಟಿ ಮಾಡಿ. ನಮ್ಮ ಜವಾಬ್ದಾರಿ ಏನು, ನಮಗೆ ಸಿಕ್ಕಿರುವ ಪರಿಸರವನ್ನು ಎಲವೋ ಎಂದಡೆ ನರಕ, ಅಯ್ಯ ಎಂದಡೆ ಸ್ವರ್ಗ. ಎಲ್ಲಿ ಸದಾಚಾರವೇ ಸ್ವರ್ಗ, ಅನಾಚಾರವೇ ನರಕ. ನನ್ನ ಕೈಲಿದೆ, ನನ್ನ ಮಾತಲ್ಲಿದೆ, ನನ್ನ ಟೋನಲ್ಲಿದೆ. ನೀವು ರಸ್ತೆನಲ್ಲೋ ಬಸ್ನಲ್ಲೋ ಯಾರೋ ನಿಮ್ಮ ಕೈ ಕಾಲು ತುಳಿದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ನೀವು ಸುಮ್ಮನೆ ನೋವಾಯಿತು ಅಂತ ಹಿಂಗಂದರೆ ಅವ್ರು ಸಾರಿ ಕೇಳಿಬಿಡ್ತಾರೆ. ಕಾಣಿಸಲ್ವಾ ನಿನ್ನ ಗೂಬೆನ, ಹಿಂಗೆ ಶುರು ಮಾಡಿದ್ರೆ ಇಳಿಯೋವರೆಗೂ ಜಗಳ. ಯಾಕೆ ಅಂದರೆ ನಾವು ಏನು ಕೊಟ್ಟವೋ ಅದನ್ನು ಪಡ್ಕೋತೀವಿ. ನೀವೇನು ಅಂದೇ ಇರಲಿಲ್ಲ ಅಂದರೆ ಅವರಿಗೆ ನೋವಾಗ್ತಿರುತ್ತೆ. ಸೊ ಇವ್ರು ಏನು ಬೈಲೂ ಇಲ್ವಲ್ಲ, ಎಷ್ಟು ನೋವಾಗೋಯ್ತು. ಇನ್ನೊಂದು ಸರಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಸೊ ನಮ್ಮ ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಾವು ಹೋದ ಕಡೆಯಲ್ಲಿ ಎಂಥ ತಿಪ್ಪೆಗೊಂಡಿಗೆ ಹಾಕಿದ್ರೂ ಅದನ್ನು ಸುಂದರವಾದ ದೇವಸ್ಥಾನ ಮಾಡೋ ಶಕ್ತಿ ನಮ್ಮ ಕೈಲಿದೆ. ಸೊ ನಾವು ನಡೆದಾಡುವ ದೇವಾಲಯ ಆಗಬೇಕು. ಸಾಕ್ಷಿ ಪ್ರಜ್ಞೆ ಇದ್ದು ನಮ್ಮನ್ನು ನಾವು ಸದಾ ಚೆಕ್ ಮಾಡ್ಕೋಬೇಕು. ವಚನ ಅಂದರೆ ಆತ್ಮಾವಲೋಕನ, ವಚನ ಅಂದರೆ ಅಂತಃಶುದ್ಧಿ, ವಚನ ಅಂದರೆ ನಡೆದ ಹಾಗೆ ನುಡಿಯೋದು, ನುಡಿದ ಹಾಗೆ ನಡೆಯೋದು. ನಡೆಯ ಪ್ರತಿಬಿಂಬ ನುಡಿ, ನುಡಿಯ ಪ್ರತಿಬಿಂಬ ನಡೆ. ಇದು ವಚನಕಾರರ ಬಹುದೊಡ್ಡ ಕೊಡುಗೆ. ಇದನ್ನೇ ನಾವು ಅನುಭವ ಅಂತ ಹೇಳ್ತೀವಿ. ಅನುಭವ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಷ್ಟು. ನಮ್ಮನ್ನು ನಾವು ತಿಳ್ಕೊಳ್ಳೋದು ಆತ್ಮಾನುಭೂತಿ. ನಾನು ಕುಮಾರವ್ಯಾಸನ ಪಾಠ ಮಾಡೋವಾಗ 10ರಿಂದ 11 ಗಂಟೆ ಕ್ಲಾಸು. ನಾನು ಸ್ಟೂಡೆಂಟ್ಸಿಗೆ ಹೇಳುವೆ, ನೆಕ್ಸ್ಟ್ ಕ್ಲಾಸಿಗೆ ಮೇಡಮ್ ಬಂದರೆ ಹೇಳಿ ಅಂತ. ಮಾಡ್ತಾ ಮಕ್ಕಳು ಮೈ ಮರೆತುಬಿಡ್ತಿದ್ರು. ಮೇಡಮ್ ಬಂದು ನಿಂತ್ಕೊಳ್ಳೋರು. ಅವ್ರು HOD ಬೇರೆ ತುಂಬ ಸೀನಿಯರ್ ಪ್ರೊಫೆಸರು, ಸಿಟ್ಟು ಮಾಡ್ಕೊಂಡು ನಿಂತಿರೋರು. 1 ದಿನ ಆಯಿತು. 2ನೇ ದಿನ ಹೇಳಿದೆ, ನೀವು ನನಗೆ ಹೇಳಬೇಕು, ಆ ಮೇಡಮಿಗೆ ತೊಂದರೆ ಆಗುತ್ತೆ. ಮತ್ತು ಯಥಾ ಪ್ರಕಾರ 2ನೇ ದಿನವೂ ಹಾಗೆ ಮಾಡಿದ್ರು.
ಆ ಮೇಡಮ್ ಧಬಾರ್ ಅಂತ ಬಾಗಿಲು ತಳ್ಳಿ ಒಳಗೆ ಬಂದು ಏನು ಲತಾ ಮೇಡಮ್ ಅವರೊಬ್ಬರೇನ ಪಾಠ ಮಾಡೋದು, ನನ್ನ ಕ್ಲಾಸ್ನೆಲ್ಲ ಅವ್ರು ತೊಗೋತಾರೆ ಅಂತೆಲ್ಲ ಬೈದಾಡಿದ್ದಾರೆ. ನಂಗೆ ಹೋದ್ಮೇಲೆ ಒಬ್ರು ಕರೆದು ಹೇಳಿದ್ರು, ಯಾಕೆ ಮೇಡಮ್ ಪಾಪ ಅವರು ಅಷ್ಟು ಕೋಪ ಮಾಡ್ಕೊಂಡಿದ್ರು ಅಂತ. ನಂಗೆ ಭಾಳ ದುಃಖ ಆಗೋಯ್ತು. ಮಾರನೇ ದಿನ ನಾನು ಕರೆಕ್ಟಾಗಿ ಒಂದು ಅಲಾರಾಮ್ ಇಟ್ಕೊಂಡು ನಾನೇ ಬಾಗಿಲು ತೆಗೆದು ಅವ್ರು ಬರೋ ಅಷ್ಟೊತ್ತಿಗೆ ಬಿಟ್ಟು ವಾಪಸ್ ಅವರು ಸ್ಟಾಫ್ ರೂಮಿಗೆ ಹೋದಾಗ ಒಂದು ಒಳ್ಳೆ ಆತ್ಮಕಥೆ ಬಂದಿತ್ತು. ಒಂದು ಯಾವುದೋ ಮಹಿಳೆಯದು, ಮರ್ತ್ಬಿಟ್ಟೆ ಯಾವ ಪುಸ್ತಕ ಅಂತ. ಆ ಪುಸ್ತಕ ಕೊಂಡ್ಕೊಂಡು ಅದ್ರ ಮೇಲೆ ನನ್ನ ಕ್ಷಮಿಸಿ, ಯಾವತ್ತೂ ಹಿಂಗೆ ಮಾಡೋದಿಲ್ಲ ನಾನು ಅಂತ ಅವರಿಗೆ ಆ ಪುಸ್ತಕ ಕೊಟ್ಟು ಕ್ಷಮೆ ಕೇಳಿದೆ. ಅವತ್ತಿಂದ ನಂಗೆ ಒಳ್ಳೆ ಫ್ರೆಂಡ್ ಆದರು. ಇನ್ನೊಂದು ಸರಿ ಆ ಥರ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವ್ರು ಅಷ್ಟು ಕೋಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಮಾಡ್ಕೊಳ್ತಾರೆ. ನಾನು ಯಾರು ಅವ್ರನ್ನ ತಿದ್ದಕ್ಕೆ? ನನ್ನನ್ನು ನಾನು ತಿದ್ಕೋಬೇಕು. ವಚನಕಾರರು ಹೇಳೋದು, ನನ್ನ ಒಳಗೆ ನಾನು ತಿದ್ಕೋಬೇಕು. ಮನವೆಂಬುದು ಮರ್ಕಟವಯ್ಯ, ಆ ಕೊಂಬೆ ಈ ಕೊಂಬೆ ಹಾರತ್ತೆ, ಹೆಂಗಪ್ಪ ಮಾಡಲಿ ಅಂತ ಬಸವಣ್ಣ ಹೇಳ್ತಾನೆ. ಅತ್ತಿಯ ಹಣ್ಣು ನಂದು, ಒಳಗೇನು ಹುರುಳಿಲ್ಲ, ನಾನು ಎಂಥವನು ಅಂತ ಬಸವಣ್ಣ ಹೇಳ್ತಾನೆ. ಅಕ್ಕ ಹೇಳ್ತಾಳೆ, ತೆರಣಿಯ ಹುಳು ತನ್ನ ಸುತ್ತ ನೂಲ ನೇಯ್ದು ಸಾವತಿರನಂತೆ. ನಮ್ಮ ಆಸೆಗಳು ಇದೆಯಲ್ಲ, ತೆರಣಿ ರೇಷ್ಮೆಯ ಹುಳು ತನ್ನ ಒಳಗಿನ ಎಂಜಲಿನಿಂದ ಸುತ್ತಲೂ ಗೂಡು ಮಾಡಿಕೊಳ್ಳುತ್ತೆ. ಆ ಎಳೆದ ನೂಲಿಗಾಗಿ ಜನ ಅದನ್ನು ಬೇಯಿಸಿ ನೂಲು ಎತ್ಕೋತಾರೆ. ತನ್ನ ಆಸೆಗೋಸ್ಕರ ಸಾಯ್ತು. ನಾವು ಅಷ್ಟೇ, ನಮ್ಮ ಆಸೆಗಳೇ. ಪಕ್ಕದ ಮನೇಲಿ ಫ್ರಿಜ್ ಬಂತು, ನಮ್ಮ ಮನೇಲಿ ಬಂದಿಲ್ಲ, ತರೋವರೆಗೂ ಸಮಾಧಾನ ಇಲ್ಲ. ಅಸಮಾಧಾನ ಏನಿದ್ರೂ ಸಾಕಾಗಲ್ಲ. ಇರೋದನ್ನು ನಾವು ನೋಡೋದೇ ಇಲ್ಲ. ನಮ್ಮ ಹತ್ರ 20 ಸೀರೆಗಿಂತ ಜಾಸ್ತಿ ಆದರೆ ನಂಗೆ ನಾಚಿಕೆ ಆಗಿಬಿಟ್ಟು, ಯಾರ್ಯಾರಿಗೆ ಅಗತ್ಯ ಇದೆ, ನಮ್ಮ ಮನೆ ಕೆಲಸ ಬಂದು ಅಕ್ಕ ಇದು ಚೆನ್ನಾಗಿದೆ ಈ ಬಣ್ಣ ಅಂದರೆ ತೊಗೊಂಡೋಗು, ನನ್ನ ಹತ್ರ ಇದ್ದರೆ ಸಮಸ್ಯೆ, ನಾನೆಲ್ಲಿ ಮೇಂಟೈನ್ ಮಾಡಲಿ ಇದನ್ನ ಅಂತ. ನನ್ನ ಉಟ್ಕೊಳ್ಳೋದ್ಕಿಂತ ಬೇರೆಯವ್ರು ಉಟ್ಕೊಂಡಾಗ ಚೆಂದ ಕಾಣೋದಿದೆಯಲ್ಲ, ನಂಗೆ ಭಾಳ ಸಂತೋಷ ಆಗುತ್ತೆ. ಅಯ್ಯೋ ಎಷ್ಟು ಖುಷಿಯಾಗಿದೆಯಲ್ಲಪ್ಪ ಜೀವ, ನನ್ನ ದುಡಿಮೆ ಸಾರ್ಥಕ ಆಯಿತು ಅಂತ. ಸೊ ಯಾವುದನ್ನು ಪೇರಿಸಿಟ್ಕೊಳಕ್ಕೆ ಹೋಗ್ಬಾರ್ದು. ನೀವು ಯಾವುದನ್ನು, ನಾನು ಎಷ್ಟು ವಾಕ್ ಮಾಡಿದರೂ ನನ್ನ ಮೇಲೆ 1 ಗ್ರಾಮ್ ಚಿನ್ನ ಇರೋದಿಲ್ಲ. ಸಂತೋಷವಾಗಿ ನೀವು ಚಿನ್ನ ಚೈನ್ ಹಾಕ್ಕೊಂಡು ಅವ್ನು ಬರ್ತಾನ ಇವನು ಬರ್ತಾನ, ಬೀಗ ಹಾಕಿದ್ಮೇಲೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕೊಳ್ಳೋ ಸ್ಥಿತಿ ಬೇಕಾ? ಮನುಷ್ಯರಿದ್ದಾರೆ ಅಂತಲ್ಲ, ನಾಯಿಗಳಿವೆ ಎಚ್ಚರಿಕೆ ಅಂತ ಅಲ್ಲೇ ಸುತ್ತುತ್ತಾ ಇರ್ತೀವಿ. ನಮ್ಮ ಬಂಧನ ನಮ್ಮಿಂದನೇ. ಅಕ್ಕ ಹೇಳ್ತಾಳೆ, ನನ್ನ ಆಸೆಗಳ ಮೂಲಕ ನಾನು ಒಂದು ಬಂಧನ ಮಾಡ್ಕೊಂಡ್ಬಿಟ್ಟಿದ್ದೆ. ಸಾವತೆರನಂತೆ ನಾವೇ ನಮ್ಮ ಆಸೆಗಳೊಳಗೆ ಸಿಕ್ಕಾಕೊಂಡು ಸಾಯ್ತಿರ್ತೀವಿ. ಸೊ ನಾವೇ ನಮ್ಮ ಬಾಗಿಲನ್ನು ತೆಗೆದು ಹೊರಗೆ ಬರಬೇಕು. ಜಗತ್ತನ್ನು ನೀನು ಸರಿ ಇಲ್ಲ, ಇವ್ರು ಸರಿಗಿಲ್ಲ. ನೀವು ನೋಡಿ, ಸ್ಟಾಫ್ ರೂಮ್ನಲ್ಲಿ ಕೂತ್ಕೊಳ್ಳಿ, 4 ಜನ ಟೀಚರ್ ಸೇರಿ, ಯಾರಿರಲ್ಲೋ ಅವ್ರ ಬಗ್ಗೆ ಗಂಟುಗಟ್ಟಲೆ ಟೀಕೆಗಳು. ಮೊದಲು ಅದನ್ನು ಬಿಡಬೇಕು. ನಾವು ಮಾಡದೇ ಇರೋದೇನಾರು ಅವ್ರು ಮಾಡಿದಾರ? ಎಲ್ಲರೂ ಮಾಡ್ತಾರೆ. ನಿಮಗೆ ನಿಜವಾಗ್ಲೂ ಸಹಿಸೋಕ್ಕಾಗಲ್ವಾ? ಎಲ್ಲರ ಮುಂದೆ ಅವ್ರನ್ನ, ನಿಮ್ಮ ಈ ನಡವಳಿಕೆ ನಂಗೆ ಇಷ್ಟ ಆಗ್ತಿಲ್ಲ, ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಡಿ. ಹಿಂದೆ ಆಡ್ಕೊಳ್ಳೋದು ಬೇಡ. ಯಾಕೆ ಅಂದರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ವ ಅನ್ನೋ ಜಡ್ಜ್ಮೆಂಟ್ ಇದೆಯಲ್ಲ, ಅದು ನಮ್ಮ BP, ಶುಗರು, ಕ್ಯಾನ್ಸರಿಗೆ ಕಾರಣ. ನಾನು ಸರಿ ಇದ್ದೀನಾ ಅಂತ ನೋಡಿಕೊಂಡ್ರೆ, ಅದಕ್ಕೆ ಗಾಂಧಿ ಹೇಳೋದು, ಯಾವುದೇ ಬದಲಾವಣೆಯನ್ನು ಬೇರೆಯವರಲ್ಲಿ ಏನು ಬಯಸ್ತೀರ ಅದು ಮೊದಲು ನಮ್ಮೊಳಗೆ ಶುರು ಆಗಬೇಕು. ಯಾವುದೇ ಬದಲಾವಣೆ ನಮ್ಮೊಳಗೆ ಶುರು ಆಗಬೇಕು. ಆ ಬದಲಾವಣೆಯನ್ನು ಹೆಂಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನನ್ನ ಮಗ ಸ್ಕೂಲಿಂದ ಬಂದು, ನಾನು ಅವಾಗ ಮಂಡ್ಯಕ್ಕೆ ಬೇರೆ ಟ್ರಾವೆಲ್ ಮಾಡ್ತಿದ್ದೆ, ಸಂಜೆ ಬಂದೆ, ರೂಮಲ್ಲಿ ಹೋಗಿ ಏನೋ ಮಾಡಿ ಏನೋ ಚೆಲ್ಬಿಟ್ಟ ಅವನು. ನಾನು ಬಂದಿದ್ದೀನಿ ಈಗ ತಾನೇ, ಹೀಗೆಲ್ಲ ಮಾಡ್ತಿದ್ಯಾ ಅಂದರೆ ರೂಮಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ದ. ಯಾರೋ ಫ್ರೆಂಡ್ಸ್ ಬಂದರು, ಎಲ್ಲ ಮಾತುಕತೆಯಾಗಿ ಹೋಗೋವಾಗ, ಎಲ್ಲಿ ನಿಮ್ಮ ಮಗ ಅಂತ ನಾನು ಅಂದೆ. ಅದೇನೋ ಚೆಲ್ಬಿಟ್ಟು ಕೂತಿದ್ದಾನೆ, ಬೈದಿದ್ದೀನಿ ನಾನು ಅಂದೆ. ಅವ್ರು ಹೋದ್ಮೇಲೆ ನನ್ನ ಮಗ ಬಂದು ಕೇಳ್ದ, ಅಮ್ಮ ನೀನು ನನಗೆ ಬೈಯಿ ತಪ್ಪು ಮಾಡಿದ್ದೀನಿ, ಅವ್ರ ಮುಂದೆ ಹೇಳಬೇಕಿತ್ತ ನೀನು? ನನ್ನ ಮಗನ ಕಾಲು ಹಿಡ್ಕೊಂಡು ಹೇಳಿದೆ, ಇಲ್ಲ ಮಗನೇ ಇನ್ನೊಂದು ಸರಿ ಹಂಗೆ ಮಾಡಲ್ಲ. ನನ್ನ ಸ್ಟೂಡೆಂಟ್ಸ್ಗಳು ತಪ್ಪು ಮಾಡಿದರೆ, ಟೆಸ್ಟ್ ಪೇಪರ್ಸ್ನಲ್ಲಿ ಕನ್ನಡ ಬರೆಯೋಕ್ಕೆ ಬರದೇ ಇದ್ರು, ತಪ್ಪು ಬರೆದಿದ್ರು, ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಒಬ್ಬರನ್ನೇ ಕರೆದು ಹೇಳ್ತೇನೆ. ಅವಮಾನ ಮಾಡೋಕ್ಕೆ ನಾನು ಯಾರು? ತಪ್ಪೆಲ್ಲರೂ ಮಾಡ್ತಾರೆ. ನೀವು ಏಕಾಂತದಲ್ಲಿ ಕರೆದು, ಮಗು ಇದು ತಪ್ಪಾಗಿದೆ, ಹಿಂಗಲ್ಲಪ್ಪ, ಹಿಂಗೆ ತಿದ್ಕೊಳ್ಳೋದು ಹೇಗೆ ಅಂತ ನೀವು ಹೇಳ್ಕೊಟ್ಬಿಟ್ರೆ ಆ ಮಗು ಉದ್ಧಾರ ಆಗುತ್ತೆ. ನೀವೆಲ್ಲರೂ ನಿಂತ್ಕೊ, ಏನು ಮಾಡಿದೆ ನೀನು ಅಂದಿದ ತಕ್ಷಣವೇ ಅದರದ್ದು ಆತ್ಮವಿಶ್ವಾಸ ಕುಸ್ದು ಹೋಗುತ್ತೆ. ಬಿಸಿನೀರು ಎಸೆಯೋದು ಸುಲಭ, ಆದರೆ ಬುಡಕ್ಕೆ ಗೊಬ್ಬರ ಹಾಕಿ ಅವಾಗವಾಗ ನೀರು ಹಾಕೋದಿದೆಯಲ್ಲ, ತುಂಬ ಕಷ್ಟ. ಅದಕ್ಕೆ ನಾನು ಹೇಳೋದು, ನೀವೆಲ್ಲ ಬೆಳೆಸಿರೋ ಪ್ರಾಡಕ್ಟ್ಗಳು ಬಂದು ತಲೆ ತಿಂತಾರೆ. ಹಾಗಾಗಿ ಮಿಡ್ಲ್ ಸ್ಕೂಲು, ಹೈಸ್ಕೂಲ್ನಲ್ಲಿ ನಾವು ಹೇಗೆ ಮಕ್ಕಳ ಜೊತೆ ತುಂಬ ಕಷ್ಟ. ನೀವು ಕೋಪ ಮಾಡ್ಕೊಳ್ಳೋಂಗಿಲ್ಲ, ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ, ನಿಮ್ದೇನೂ ತೋರಿಸೋಂಗಿಲ್ಲ, ನೀವು ಸಮಾಧಾನಿಯಾಗಿರಬೇಕು ಅಂದರೆ ಅದಕ್ಕೆ ಏನು ಬೇಕು ಅದನ್ನು ವಚನ ಸಾಹಿತ್ಯ
ನೀಡ್ತದೆ. ಸೊ ಒಂದೊಂದು ವಚನಗಳು ಎಂಥ ಅದ್ಭುತ ಅಂತಂದರೆ ಬಹಳ. ಸೊ ವಚನ ಸಾಹಿತ್ಯದ ದೇವರು ಎಲ್ಲರೊಳಗೂ ಇರ್ತಾನೆ ಅಂತಂದೆ. ಅದನ್ನು ಅಲ್ಲಮ್ಮ ಹೇಳ್ತಾನೆ, ಬಸವಣ್ಣ ಹೇಳ್ತಾನೆ, ಅಕ್ಕನೂ ಹೇಳ್ತಾಳೆ. ಅಲ್ಲಮ್ಮ ಹೇಳ್ತಾನೆ, ಎಲ್ಲರೊಳಗೂ ದೇವರು ಹೇಗಿರ್ತಾನೆ? ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯೂ ಗುಹೇಶ್ವರ ನಿಮ್ಮ ನಿಲವ ಅನುಭಾವ ಸುಖಿಬಲ್ಲ ಅಂತ. ಬಸವಣ್ಣ ಹೇಳ್ತಾನೆ, ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತೆ, ಸಸಿಯೊಳಗಣ ರುಚಿಯಂತೆ, ನನೆಯೊಳಗಣ ಪರಿಮಳದಂತೆ, ಕನ್ಯೆಯ ಸ್ನೇಹದಂತೆ ನಿಮ್ಮ ನಿಲವು ಅಂತ. ಎಂಥ ಅದ್ಭುತ ಅಂದರೆ, ಒಂದೊಂದು ಜೀವದಲ್ಲೂ ದೇವರು ಹೇಗಿರ್ತಾನೆ ಅಂತಂದರೆ, ಕಲ್ಲೊಳಗೆ ಕಿಚ್ಚಿದೆ, ಘರ್ಷಣೆ ಆದಾಗ ಹೊರಗೆ ಬರುತ್ತೆ. ಬೀಜದೊಳಗೆ ವೃಕ್ಷ ಇದೆ, ನೀವು ಮಣ್ಣಿಗೆ ಹಾಕಿದಾಗ ಸಮಯಕ್ಕೆ ಬರುತ್ತೆ. ಹಾಗೆ ಉದಕ ಸಮುದ್ರದೊಳಗೆ ಬಡಬಾಗ್ನಿ ಇದೆ, ಸಮಯ ಬಂದಾಗ ಹೊರಗೆ ತೋರಿಸುತ್ತೆ. ಬೀಜದೊಳಗೆ ರುಚಿ ಇದೆ, ಆದರೆ ಅದಕ್ಕೆ ಟೈಮ್ ಬರಬೇಕು. ಸಸಿಯೊಳಗೆ ಪರಿಮಳ ಇದೆ, ಅದು ಬೆಳೆದು ಮೊಗ್ಗಾಗಿ ಮೊಗ್ಗು ಅರಳಿದಾಗ ಪರಿಮಳ ಬರೋದು. ಹಾಗೆ ಕನ್ಯೆಯ ಸ್ನೇಹದಂತೆ, ಕನ್ಯೆಯ ಸ್ನೇಹಕ್ಕೆ ಇದಕ್ಕೆ ಯಾರ್ಯಾರು ಏನೇನು ಅರ್ಥ ಕೊಟ್ಟಿದ್ದಾರೆ ಅಂತ ಎಲ್ಲ ಸೋಸಿದೆ ನಾನು. ನನಗೆ ಒಂದು ಅರ್ಥ ತುಂಬ ಇಷ್ಟ ಆಯಿತು ನನಗೆ, ಯಾರು ಹೇಳಿದ್ರು ಅಂತ ಮರ್ತುಬಿಟ್ಟೆ. ಕನ್ಯೆಯ ಸ್ನೇಹ ಅಂದರೆ ಒಂದು ಋತುಮತಿ ಆಗದೇ ಇರುವ ಗರ್ಭದ ಇನ್ನು ಆ ಸ್ಥಿತಿಗೆ ಬರದೇ ಇರುವಂಥ ಒಂದು ಕನ್ಯೆ. ಆಮೇಲೆ ಅವಳು ಕನ್ಯೆ ಬಂದ ಮೇಲೆ ಅವಳಿಗೆ ಒಂದು ಗಂಡನ್ನು ಕೂಡುವಂಥ ಆ ಥರ ಎಷ್ಟಿರುತ್ತೆ ಅಂದರೆ ಅದೇ ತುಂಬಿಕೊಂಡಿರುತ್ತೆ. ಕನ್ಯೆಯರಿಗೆ ವಿವಾಹದ ಒಂದು ಆಸೆ ಎಷ್ಟು ತುಂಬಿರುತ್ತೆ ಅಂದರೆ ಪ್ರಕಟ ಆಗಿರಲ್ಲ. ಒಂದು ಕನ್ಯೆ ಬರೀ ಒಂದು ದೇಹ ಇರ್ತಾಳೆ, ಆದರೆ ನಾಳೆ ಮದುವೆ ಆದಮೇಲೆ ಅದು 2 ಜೀವ 3 ಜೀವಗಳನ್ನು ಸೃಷ್ಟಿ ಮಾಡೋ ಸಾಧ್ಯತೆ ಇದೆಯಲ್ಲ. ನಮ್ಗೆ ನಾವು ತೊಟ್ಲಲ್ಲಿ ಮಲಗಿದಾಗ ಇಷ್ಟುದ್ದ ಇದ್ವಿ, ನಾವು ದೊಡ್ಡವರಾದಮೇಲೆ ನಾವು 4 ಮಕ್ಕಳನ್ನ ಸೃಷ್ಟಿ ಮಾಡ್ತೀವಿ ಅಂತಂದರೆ ಆ ಪುಟ್ಟ ಮಗುವಿನಲ್ಲಿ ಆ ಸೃಷ್ಟಿ ಶಕ್ತಿ ಇದೆ ಅಂತ, ಉತ್ಕೊಂಡಿದೆ ಅಂತ. ಒಳಗೆ ಪರಿಮಳ, ಮೊಗ್ಗೊಳಗೆ ಪರಿಮಳ ತಡ್ಕೊಂಡಿರುತ್ತೆ, ಅರಳಿದ ತಕ್ಷಣ ಹೊರಗೆ ಬಂದುಬಿಡುತ್ತೆ. ಹಾಗೆ ಕನ್ಯೆಯ ಸ್ನೇಹ, ಅವಳ ಆ ಬಯಕೆ ಒಂದು ಸರಿ ಹೊರಗೆ ಬರೋವಾಗ ತುಂಬಿಕೊಂಡಿರುತ್ತೆ ಅಂತ. ಎಲ್ಲರೊಳಗೂ ದೇವರು ತುಂಬಿರ್ತಾನೆ. ಯಾವಾಗ ಪ್ರಕಟ ಆಗುತ್ತೆ? ಕಾಯ ಪಕ್ವ ಆದಾಗ. ಕಾಲ ಬರಬೇಕು, ಕಾಯ ಪಕ್ವ ಆಗಬೇಕು, ನಮಗೆ ಅಂಥ ಮೆಚ್ಯೂರಿಟಿ ಬೇಕು. ನಾನು ಹೇಳೋದು, ನಾವು ಡೈರಿ ಬರೀಬೇಕು ಪ್ರತಿದಿನ. ಇವತ್ತಿನ ಕ್ಲಾಸ್ನ ನಾನು ಈ ಮಾತುಗಳನ್ನು ನೀವು ಡೈರಿ ಬರೆದ್ರೆ ಏನು ಬದಲಾಯಿತು ನನ್ನೊಳಗೆ ಅಂತ, ನನ್ನೊಳಗೆ ಏನು ಬದಲಾಯಿತು ಅನ್ನೋದಿದೆಯಲ್ಲ, ಪ್ರತಿದಿನ ನೀವು ಟ್ರೇಸ್ ಔಟ್ ಮಾಡ್ಕೊಂಡು ಬನ್ನಿ. ನನಗೆ 2ನೇ ಕ್ಲಾಸಿಂದ ನಮ್ಮಣ್ಣ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದರೆ, 3ನೇ 4ನೇ ಕ್ಲಾಸಿನ ಡೈರಿ ಬರೀತಿದ್ದೆ ನಾನು. ನಮ್ಮಣ್ಣ ಏನು ಟಾರ್ಚರ್ ಕೊಡ್ತಾನೆ, ನಮ್ಮಮ್ಮ ಹಿಂಗೆ ಪ್ರೀತಿಸಲ್ಲ, ನಮ್ಮಪ್ಪ ಯಾಕೆ ಪ್ರೀತಿಸಲ್ಲ, ನಾವು ಹೆಣ್ಮಕ್ಳು ಅಂತ ಯಾಕೆ ಹಿಂಗೆ ಮಾಡ್ತಾರೆ, ಇದೆಲ್ಲ ಬರಿತಾ ಇದ್ದೆ. 7ನೇ ಕ್ಲಾಸಲ್ಲಿ ಏನಾಯಿತು, ಸ್ಕೂಲಿಂದ ಮನೆಗೆ ಬಂದೆ. ನಮ್ಮ 2ನೇ ಅಕ್ಕನಿಗೆ ನನ್ನ ಡೈರಿ ಸಿಕ್ಬಿಟ್ಟಿದೆ, ಓದ್ಬಿಟ್ಟಿದ್ದಾಳೆ ಅವಳು. ಅವನ ಪರ ಸಾಮಾನ್ಯ ಹೆಣ್ಣುಮಕ್ಕಳು ಗಂಡಸ್ರ ಪರ, ಯಾಕೆಂದರೆ ಸೇಫಾಗಿರ್ಬೋದು ಅಂತ. ಪುರುಷ ಪ್ರಧಾನ ಮೌಲ್ಯವನ್ನು ಗಂಡಸ್ರಲ್ಲ ಹೊರೋದು, ಹೆಣ್ಣುಮಕ್ಕಳು ಮೀಡಿಯಾ ಸೇಫ್. ನಾವು ಅವ್ರ ಹತ್ರ ನಾವು ಗೃಹಿಣಿ ಅನ್ನಿಸ್ಕೋಬೋದು, ಪತಿವ್ರತೆ ಅನ್ನಿಸ್ಕೋಬೋದು, ಒಳ್ಳೆ ಸಭ್ಯಳು ಅನ್ನಿಸ್ಕೋಬೋದು ಅನ್ನೋ ಆಸೆಗೆ ಅದನ್ನು ಇವರೇ ಹೊರತಿರ್ತಾರೆ. ನಮ್ಮ ಅಕ್ಕ ನಮ್ಮ ಅಣ್ಣನ ಪರವಾಗಿ ನಿಂತ್ಕೊಂಡು, ನೋಡೋ ನಿನ್ನ ಬಗೆಗೆ ಏನೇನು ಬರೆದಿದ್ದಾಳೆ, ಸ್ಕೂಲ್ ಯೂನಿಫಾರ್ಮ್ ಬಿಚ್ಚು, ಡ್ರೆಸ್ ಚೇಂಜ್ ಮಾಡು, ಬಾಯಿಲಿ ಅಂತ ಇಬ್ಬರು ಟೆರಸಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮಣ್ಣ ಒಂದೊಂದು ಹಾಳೇನೋ ತೋರಿಸಿ ಹರಿದು ಒಂದೊಂದು ರಪ ಅಂತ ಹೊಡೆದ ನನಗೆ. ಹಿಂಗೆಲ್ಲ ಬರೀತೇನೆ ನೀನು ಅಂತ. ನಾನು ಆಮೇಲೆ ಡಿಸೈಡ್ ಮಾಡಿದೆ, ಗದ್ಯ ಬರೆದ್ರೆ ಇವ್ರಿಗೆ ಅರ್ಥವಾಗುತ್ತೆ, ಪದ್ಯ ಬರೆದ್ರೆ ಅರ್ಥವಾಗುತ್ತೆ. ಉಪಮೆ ರೂಪಕಗಳನ್ನು ಬಳಸಿ ಬರೆಯೋಕ್ಕೆ ಶುರು ಮಾಡಿದೆ. ತರಂಗದಲ್ಲಿ ನಂದೊಂದು ಪದ್ಯ ಬಂದ್ಬಿಟ್ಟಿತ್ತು. ನನ್ನ ಮಣ್ಣ ಬೆಳಗ್ಗೆ ಎದ್ದು ನೋಡ್ಬಿಟ್ಟಿದ್ದಾನೆ, ಅವಳು ಪದ್ಯ ಬಂದಿದೆ, ಅವಳು ಕೊಚ್ಕೋತಾಳೆ, ಇವಳು ಇದೆಲ್ಲ ಬರಿಬಾರ್ದು ಹೆಣ್ಮಕ್ಳು ಅಂತ. ಆ ಪೇಜ್ ಮಾತ್ರ ಹರಿದ್ಬಿಟ್ಟು ಹೊಟ್ಟೋಗಿದ್ದ. ನನಗೆ ಗೊತ್ತಿತ್ತು, ನನಗೆ ಹಣನೂ ಬಂದಿತ್ತು, ನಿಮ್ಮ ಕವನ ಪ್ರಕಟ ಆಗಿ. ನಾನು ನೋಡ್ತೀನಿ, ಇಲ್ಲವೇ ಇಲ್ಲ. ಆಮೇಲೆ ಹೋಗ್ಬಿಟ್ಟು ಇನ್ನೊಂದು ಪತ್ರಿಕೆ ತೊಗೊಂಡು ಬಂದು ನೋಡಿದೆ. ನನ್ನ ಕುದ್ದು ಎದ್ದ ಕೂಗು ಯಾವ ಸೂರ್ಯನಿಗಿದೆ ಹೇಳು ಅಂತ ನಮ್ಮ ಅಣ್ಣನ ಕೇಳಿದ್ದೆ. ಅವ್ನಿಗೆ ಅರ್ಥವಾಗಲಿಲ್ಲ, ಏನೋ ನನ್ನೇ ಬೈದಿದ್ದಾಳೆ ಅವಳು. ನಾನು ಏನೇ ಸಾಧನೆ ಮಾಡಿದ್ರು, ನಾನು ಏನೇ ಪಾಸ್ ಮಾಡಿದ್ರು, ನಾನು ಏನೇ PhD ಮಾಡಿದೆ, UGC ಪಾಸ್ ಮಾಡಿ PhD ಮಾಡಿ ಕೆಲಸ ತೊಗೊಂಡಾಗ ಫಸ್ಟು ನಾನು ಸ್ವೀಟ್ ಕೊಟ್ಟಿದ್ದು ನಮ್ಮ ಅಣ್ಣನಿಗೆ. ನೀನು ಹಂಗಿದ್ದಿದ್ದಕ್ಕೆ ನನಗೆ ಹಿಂಗಾಗಕ್ಕೆ ಸಾಧ್ಯ ಆಯಿತು, ನೀವು ನಾನು ಎಸ್ತಿದ್ದಕ್ಕೆ ನನಗೆ ನಡೆಯೋ ಶಕ್ತಿ ನನಗೆ ಬಂತು.
ಸೊ ಜೀವನದಲ್ಲಿ ಕೆಸರೇ ಜಾಸ್ತಿ, ನಾವು ಹುಳ ಆಗಬಾರ್ದು, ಕಮಲ ಆಗಬೇಕು. ಕಷ್ಟಗಳನ್ನು ಗೊಬ್ಬರ ಮಾಡ್ಕೋಬೇಕೇ ಹೊರತು ಯಾವತ್ತೂ ನಾವು ಅದನ್ನು ನಮ್ಮ ಒಳಗೆ ನನಗೆ ನೀ ಹಿಂಗೆ ಮಾಡಿದ್ಯಾ, ಅತ್ತೆದಿರು ನಮ್ಮ ಅತ್ತೆ ನನಗೆ ಎಷ್ಟು ಟಾರ್ಚರ್ ಕೊಟ್ಟರು ನಾನು ಸೊಸೆ ಬರಲಿ ಮಾಡ್ತೀನಿ ಅಂತ, ನನಗೆ ಯಾವುದು ಅವಮಾನ ನೋವೋ ಅದನ್ನು ಇನ್ನೊಬ್ರಿಗೆ ಮಾಡದೇ ಇರೋದಿದೆಯಲ್ಲ ಅದು ಮನುಷ್ಯತ್ವ. ನೀವು ಮನುಷ್ಯತ್ವದಿಂದ ಮಿಸ್ ಆದರೆ ನಿಮಗೆ ದೇವ್ರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟಾರು ಹರಕೆ ಹೊತ್ಕೊಳ್ಳಿ, ತಿರುಪತಿ ತಿಮ್ಮಪ್ಪನಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ದೇವ್ರು ಸಿಗಲ್ಲ. ಯಾರೂ ಅಲ್ಲಿಗೆ ದೇವ್ರು ಬೇಕು ಅಂತ ಹೋಗಲ್ಲ. ಲಿಸ್ಟ್ ಇಟ್ಕೊಂಡು ಹೋಗ್ತೀವಿ, ಇದೆಲ್ಲ ಸ್ಯಾಂಕ್ಷನ್ ಮಾಡ್ತೀಯಾ, ಓಕೆ. ಪೂಜಾರಿಗಳಿಗೆ ನೀವು 3,000 ಕೊಟ್ಟರೆ ಫಸ್ಟ್ ನಿಮಗೆ ದರ್ಶನ, ಧರ್ಮ ದರ್ಶನ. ಕಾಸಿಲ್ವಾ, 2 ದಿನ 3 ದಿನ ಬಿಸಿಲಲ್ಲಿ ನಿಂತ್ಕೋಬೇಕಾಗತ್ತೆ. ನಾನು ಆ ದೇವ್ರು ಯಾರಿಗೆ ಬೇಕು ಅಂತ. ವಚನಕಾರರು ಮೊದಲನೇದು ಮಾಡಿದ್ದು ದೇವಾಲಯನ ನಿರಾಕರಿಸಿದ್ರು, ಸ್ಥಾವರ ದೇವಾಲಯ ನಿರಾಕರಿಸಿದ್ರು. ಹೆಣ್ಣಿನ ಋತು ಇದೆಯಲ್ಲ ಅದು ಜೈವಿಕ, ಹೆಣ್ಣಿನ ಅದು ಹೆಣ್ಣಾಗಲಿ ಗಂಡಾಗಲಿ ಅಥವಾ ದ್ವಿಲಿಂಗ ಆಗಲಿ ದೇಹ ಪವಿತ್ರ, ಜಗತ್ತಿನ ಎಲ್ಲ ದೇಹಗಳು ಪವಿತ್ರ. ಇಷ್ಟಲಿಂಗವನ್ನು ನಿಮ್ಮ ದೇಹದ ಮೇಲೆ ನೀವೇ ಧರಿಸ್ಕೊಳ್ಳಿ. ನಿಮಗೆ ಬೇಕಾದಾಗ ಎಡಗೈ ಮೇಲೆ ಇಟ್ಕೊಂಡು ನೀವೇ ಪೂಜೆ ಮಾಡಿ. ಯೂನಿಫಾರ್ಮು SSLC PUCವರೆಗೂ ಸರಿ, ಆಮೇಲೆ ಬೇಕಾಗಿಲ್ಲ. ಹಾಗೆ ಇಷ್ಟಲಿಂಗ ವಿಗ್ರಹ ಇದೆಯಲ್ಲ, ವಿಗ್ರಹಾರಾಧನೆ ನನಗೆ ಯಾವತ್ತೂ ನನ್ನ ಅಭ್ಯಾಸನೇ ಇಲ್ಲ. ಅದೇ ನಾನು ದೇವರನ್ನು 100% ನಂಬ್ತೀನಿ, ನನ್ನ ಒಳಗೆ ನಾನು ಹುಡ್ಕೋತೀನಿ, ನನ್ನ ನಡವಳಿಕೆಯಲ್ಲಿ ದೇವರನ್ನು ಹುಡುಕ್ತೀನಿ ನಾನು. ಆದರೆ ವಿಗ್ರಹ ಪೂಜನೆ ನನಗೆ ಸಾಧ್ಯ ಆಗಲ್ಲ. ಯಾಕೆ ವಿಗ್ರಹ ಪೂಜನೆ ಬೇಕಾಗುತ್ತೆ ಅಂದರೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ. ವಾರ ಮಾಡೋದ್ರಿಂದ, ಹಬ್ಬ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ, ಬೆಳಗಾಗಿ ತಣ್ಣೀರು ಸ್ನಾನ ಮಾಡೋದ್ರಿಂದ ಯಾವತ್ತೂ ದೇವ್ರು ಸಿಗಲ್ಲ. ನಾನು ಹೇಳ್ತಿಲ್ಲ, ವಚನಕಾರರು ಹೇಳಿದ್ದಾರೆ. ಎಲ್ಲ ವಚನಗಳು ಬಸವಣ್ಣನ ವಚನನೂ ಹೇಳೋದು ಅದನ್ನೇ, ಸರ್ವಜ್ಞ ಹೇಳಿರೋದು ಅದನ್ನೇ. ದೇವ್ರಿಗೆ ನಮಸ್ಕಾರ ಮಾಡಿ ಮಾಡಿ ನಿಮ್ಮ ತಲೆಗಿಲ್ಲಿ ಹಿಂಗೆ ದಪ್ಪ ಗುಂಡಿ ಬೀಳುತ್ತೆ ಹೊರತು ದೇವ್ರಂತೂ ಸಿಕ್ಕೋದಿಲ್ಲ ಅಂತ. ಸೊ ಆಚರಣೆಗಳಿಗೆ ಬಿದ್ದ ತಕ್ಷಣ ದಾರಿ ತಪ್ತೀವಿ ನಾವು. ನಂಬಿಕೆಗೆ, ಮೂಢನಂಬಿಕೆಗಳಿಗೆ ಬಿದ್ದ ತಕ್ಷಣ ದಾರಿ ತಪ್ತೀವಿ, ಅನ್ವೇಷಣೆಯಿಂದ ಹೊರಟೋಗ್ತೀವಿ. ನೀವು ದೇವ್ರ ಪಟ ಒರೆಸಿ ಹೂವಿಟ್ಟು ದೀಪ ಬೆಳಗ್ದಾಗ ಅದು ಜಸ್ಟ್ ಪ್ರಾಥಮಿಕ. ನೆಕ್ಸ್ಟ್ ಸ್ಟೇಜ್ ಏನು? ಕೂತು ದೇವರ ಜೊತೆ ಧ್ಯಾನ ಮಾಡಿ ಕನೆಕ್ಟ್ ಆಗಬೇಕು. ಟೈಮ್ ಇರಲ್ವಲ್ಲ, ಏನೋ ಒಂದು ಹಿಂಗೆ ಮಾಡಿ ಬಸ್ಸಿಗೆ ಹತ್ತಕ್ಕೆ ಬ್ಯಾಗ್ ಎತ್ಕೊಂಡು ಆ ಪೂಜೆನೇ ದೇವರು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಕ್ಕನ ಒಂದು ವಚನ, ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯಯ್ಯ, ಮನ ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯಯ್ಯ, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯಯ್ಯ. ತನು ಕರಗೋದು ಅಂದರೆ ದೇಹಶ್ರಮ, ಮನ ಕರಗೋದು ಅಂದರೆ ಕಾರುಣ್ಯ, ಹದುಳ ಅಂದರೆ ಕ್ಷೇಮ. ಎಲ್ರಿಗೂ ನೀವು ಶುಭಾಶಯಗಳನ್ನು ಹೇಳೋದು ಸುಮ್ಮನೆ ಅಲ್ಲ, ನಿಮ್ಮ ವಿಶಸ್ ಅವ್ರಿಗೆ ಒಳ್ಳೇದು ಮಾಡುತ್ತೆ. ಇಡೀ ರಾಮಾಯಣ ದರ್ಶನದಲ್ಲಿರೋದು ಶಿಲಾ ತಪಸ್ವಿನಿ ಇದ್ದಾಳಲ್ಲ ಊರ್ಮಿಳೆ, ಅವಳ ವಿಶಸ್, ಅವಳ ಪ್ರಾರ್ಥನೆ, ಅವಳ ತಪಸ್ಸು ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರ್ತು ಅಂತ ಇಂಡೈರೆಕ್ಟಾಗಿ ಅಂತರ್ವಾಹಿಯಾಗಿ ಸೀತೆಗಿಂತ ಗ್ರೇಟ್. ಏನಾರು ಒಂದು ಮಾಡೋದು ಸುಲಭ, ಏನೂ ಮಾಡದೆ ಕಾಯೋ ಸುಮ್ಮನಿರುವ ಸುಮ್ಮಾನ ಇದೆಯಲ್ಲ ಅದು ಭಾಳ ಕಷ್ಟ. ಊರ್ಮಿಳೆ ಇದ್ದಾಳಲ್ಲ ಅವಳು ಅಂಥ ಸುಮ್ಮನಿರುವ ಸುಮ್ಮಾನ ಊರ್ಮಿಳೆ. ಅಲ್ಲಿ ಕನೆಕ್ಟ್ ಆಗಬೇಕಾಗಿರೋದು. ನೀವು ಸ್ನಾನ ಮಾಡದೇ ಇರೋ ಪರವಾಗಿಲ್ಲ, ಪಟ ತೊಳಿದೇ ಇರೋ ಪರವಾಗಿಲ್ಲ, ಹೂವು ಹಾಕ್ದೇ ಇರೋ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ದೇವ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಕಷ್ಟದಲ್ಲಿದ್ದಾಗ ಯಾರು ಬಂದು ನನಗೆ ಸಹಾಯ ಮಾಡಿದಾಗ ನಾನು ಅವರಲ್ಲಿ ದೇವ್ರು ಕಂಡಿದ್ದೀನಿ. ಯಾರ್ಯಾರು ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದಾಗ ಅವರು ನನ್ನೊಳಗೆ ದೇವ್ರು ಕಂಡಿದ್ದಾರೆ. ದೇವರು ಅನ್ನೋದು ಇದಾನೇ ಇಲ್ಲ ಅಂತಲ್ಲ, ಅನ್ವೇಷಣೆ. ದೇವರು ಅನ್ನೋದು ನಡವಳಿಕೆ. ಪ್ರತಿದಿನ ನಾವೇ ದೇವರಾಗಬೇಕು. ವಚನಕಾರರ ಪ್ರತಿ ವಚನ ಶರಣಸ್ಥಳದಿಂದ ಶುರುವಾಗಿ ಐಕ್ಯಸ್ಥಳಕ್ಕೆ ಯಾಕೆ ಹೋಗುತ್ತೆ ಅಂದರೆ ನಾವೇ ದೇವರಾಗೋದು, ನಾವೇ ದೇವರಾಗೋದೇ ಹೊರತು ಹೊರಗಡೆ ಏನು ಹುಡ್ಕೋ ಅಂಥದ್ದು ಅಲ್ಲ. ನಾನು ಹೆಂಗೋ ಮಾಡಬೇಕು ಅಂದ್ಕೊಂಡೆ, ಅದು ಹೆಂಗೆಂಗೋ ಹೊರಟೋಯ್ತು. ಚನ್ನಬಸವಣ್ಣ ಹೇಳ್ತಾನೆ, ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳಂಗೆ ಇಕ್ಕುವುದು, ಮನದ ಮೈಲಿಗೆಯ ಕಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು. ತಲೆ ಕೊಳೆ ಆದರೆ ಸ್ನಾನ ಮಾಡ್ಬೋದು, ವಸ್ತ್ರ ಕೊಳೆ ಆದರೆ ಒಗಿಬೋದು, ಮನಸ್ಸಿನ ಮೈಲಿಗೆ ಆದರೆ ಸತ್ಸಂಗ ಸೇರಬೇಕು ಅಂತ. ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿರುತ್ತೋ ಹಾಗೆ ನಾವು ರಿಯಾಕ್ಟ್ ಮಾಡ್ತಿರ್ತೀವಿ. ಸೊ ಸಾಧ್ಯವಾದಷ್ಟು ಅವ್ರು ಕೆಡುಕು ಮಾಡೋರು ಅಂತಂದರೆ ಸಾಧ್ಯ ಆದಷ್ಟು ನ್ಯೂಟ್ರಲ್ ಆಗಿದ್ದು ನಿಮ್ಮ ಪಾಡಿ ನೀವು ಎದ್ಬಿಡಿ. ಮಕ್ಕಳಿಗೂ ಅಷ್ಟೇ, ಓದದೇ ಇರೋ ಮಕ್ಕಳು ಯಾವಾಗ ಓದ್ತಾರೆ ಅಂತಂದರೆ, ಈಗ ನಾನು ಡಿಗ್ರಿ ಪಾಸ್ ಮಾಡಿ
ಬರೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಮ್ಮ ಯಾವಾಗ ಇವಳು ಫೇಲ್ ಆಗ್ತಾಳೋ ಬಿಡಿಸ್ಬಿಟ್ಟು ಮನೆ ಕೆಲಸಕ್ಕೆ ಹಾಕ್ಕೊಂಡು ಬೇಗ ಮದುವೆ ಮಾಡೋಣ ಅಂತ ಕಾಯ್ತಿದ್ರು. ನಂಗೆ ಗೊತ್ತಿತ್ತು ನನ್ನ ವಿದ್ಯೆನೇ ನಂಗೆ ಬಿಡುಗಡೆ ಅಂತ. ಸೊ 4 ಗಂಟೆನೂ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಮನೆ ಕೆಲಸ ಎಲ್ಲ ಮಾಡಿ, ಅಡುಗೆ ಮಾಡಿ, ಎಲ್ಲರನ್ನೂ ಸಮಾಧಾನ ಮಾಡಿ, ಎಲ್ಲ ಮಲಗಿದ ಮೇಲೆ ರಾತ್ರಿ ಹೊತ್ತು ಓದ್ತಾ ಇದ್ದೆ ನಾನು. ನನ್ನ ಒಳಗಡೆ ನಾನು ಎಷ್ಟು ಶ್ರಮ ಪಡ್ತೇನೆ, ಯಾಕೆ ನನಗೆ ಧೈರ್ಯ ಬಂತು, ಆತ್ಮವಿಶ್ವಾಸ ಬಂತು, ಓದಿನ ಬಗೆಗೆ ಆಸಕ್ತಿ ಬಂತು ಅಂದರೆ ನನ್ನ 2 ಗೆಳತಿಯರು, ಉಷಾ ಎಂ ಅಂತ ಹಂಪೆ ಯೂನಿವರ್ಸಿಟಿ ಪ್ರೊಫೆಸರು, ಇನ್ನೊಬ್ಬಳು ವಸು ಎಂ ಅಂತ ಅವಳು ತೀರಿ ಹೋದ್ಲು, ಬಹಳ ದೊಡ್ಡ ಸ್ಕಾಲರ್. ಅವರಿಬ್ಬರೇನಾದ್ರು ನನಗೆ ಸಿಗದೇ ಇದ್ದಿದ್ರೆ ಬಹುಶಃ ನಾನು ಓದಿನಲ್ಲಿ ಏನಾಗ್ತಿದ್ದೆ ಗೊತ್ತಿಲ್ಲ ನನಗೆ. ಯಾಕೆ ಅಂದರೆ ಯಾವುದೇ ಟೀಚರ್ ಬಂದು ಪಾಠ ಮಾಡೋಕ್ಕೆ ಮುಂಚೆ ಆ ಸಬ್ಜೆಕ್ಟನ್ನು ಹಿಂದಿನ ದಿನ ಓದಿ ಕಂಬೈನ್ಡ್ ಸ್ಟಡಿ ಮಾಡಿ, ಎಕನಾಮಿಕ್ಸ್ ನಂಗೆ ಭಾಳ ಕಷ್ಟ, ಹಿಂದಿನ ದಿನನೇ ಎಲ್ಲ ವರ್ಕೌಟ್ ಮಾಡಿ ಲೆಕ್ಕ ಮಾಡಿಬಿಡ್ತಿದ್ವಿ. ಸರ್ ಬಂದು ತಪ್ಪು ಮಾಡಿದ್ರೆ, ಸರ್ ಹಾಗಲ್ಲ ಸರ್ ಹೀಗೆ ನೋಡಿ ಅಂತ. ಯಾವುದೇ ಮೇಷ್ಟ್ರು ಮೇಡಮ್ ಒಳಗೆ ಬರಬೇಕಾದ್ರೆ HK ಇದ್ದಾರಾ ಅಂತ, ನಾನು HK ಸ್ಟೂಡೆಂಟು, ಕನ್ನಡ ಮೇಜರ್ನವ್ರು ಇದ್ದಾರಾ ಅಂತ ರೆಡಿಯಾಗಿ ಬರ್ತಾಯಿದ್ರು. ನಮ್ಮ ಸಂಘ ಇದೆಯಲ್ಲ, ಬಹಳ ಒಳ್ಳೆಯ ಸಂಘ ಸಿಕ್ಕೋದು. ನಿಮ್ಗೇನಾದ್ರು ನಿಮ್ಮ ಅತ್ತೆ ಜೊತೆ ಜಗಳ ಕಾಯ್ಕೊಂಡು ಬೇಜಾರಿದ್ದರೆ, ಹೌದು ಕಣೆ ಹಿಂಗೆ ಕಣೆ ಅಂತ ಎತ್ಕೊಟ್ರೆ ನಿಮ್ಗೆ ಹಾಳು ಮಾಡಿದ್ರು ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊ. ಹಂಗಿರಲ್ಲ, ಅವ್ರಿಗೆ ವಯಸ್ಸಾಗಿದೆ, ಮೆನೋಪಾಸ್ ಪ್ರಾಬ್ಲಮ್ಮು, ಪಾಪ ಅವ್ರು ಹಂಗೆ ಹಾಡ್ತಾರೆ, ನೀನೇ ಒಂಚೂರು ಅನುಸರಿಸ್ಕೊ ಅಂತ ಯಾರು ಹೇಳ್ತಾರಲ್ಲ, ಅವಾಗ ನಮ್ಗೆ ಇಷ್ಟ ಆಗಲ್ಲ. ಆದರೆ ಅವ್ರು ನಮಗೆ ದಾರಿ ತೋರಿಸ್ತಾ ಇರ್ತಾರೆ. ಅದಕ್ಕೇ ಶರಣರ ಅನುಭವ ಸಂಘದಿಂದ ನಾನೇನು ಕಲಿತೆ ಅಂತ ಅಕ್ಕ ಹೇಳ್ತಾಳೆ. ಎಲ್ಲರೂ ಹೇಳ್ತಾರೆ ಶರಣರ ಅನುಭವ ಸಂಘ ಮಾಡಿಬಿಟ್ರೆ ನಮ್ಮ ಮನದ ಕೊಳೆ ಇದೆಯಲ್ಲ ಅದು ಕಳೆದು ಹೋಗುತ್ತೆ ಅಂತ. ಮತ್ತು ಹಿಂದಿನ ಪಾಯಿಂಟಿಗೆ ಬರೋದಾದರೆ, ಹೆಣ್ಣಿನ ಋತು ಸೂತಕ ಅಲ್ಲ ಅಂತ ಹೇಳಿ ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ಳೋಕ್ಕೆ ಹೆಣ್ಣು ಮಕ್ಕಳಿಗೆ ಮೊದಲ ಧರ್ಮ, ಜಗತ್ತಿನ ಇವತ್ತಿನ ಮೊದಲ ಧರ್ಮನೇ ಅದು ಶರಣ ಧರ್ಮ. ಅದನ್ನಿವಾಗ ನಾನು ವೀರಶೈವ ಅಂತಲೂ ಬಳಸೋಕ್ಕೆ ಇಷ್ಟಪಡಲ್ಲ, ಲಿಂಗಾಯತ ಅಂತಲೂ ಹೇಳೋಕ್ಕಲ್ಲ. ವೀರಶೈವನೂ ಸ್ಥಾವರ ಆಗಿ ಯಾವುದು ಶರಣ ಧರ್ಮಕ್ಕೆ ವಿರುದ್ಧ ಆಯಿತು, ಅದಕ್ಕೆ ಮಂಟೇಸ್ವಾಮಿ ಮಹದೇಶ್ವರ ಮತ್ತೆ ಧರ್ಮವನ್ನು ಗುರು ಮಠಗಳ ಸ್ಥಾವರದಿಂದ ಬಿಡಿಸೋದಕ್ಕೆ ಆ ಚಳುವಳಿಗಳಾದವು, ಅದು ಬೇರೆ ವಿಷಯ. ಹಾಗೆ ಹೆಣ್ಣು ತನ್ನ ಇಷ್ಟಲಿಂಗ ಧರಿಸ್ಕೊಂಡು, ನೀವು ಋತು ಆದ್ರೂ ನೀವು ಇಷ್ಟಲಿಂಗ ಪೂಜೆ ಮಾಡ್ಬೋದು, ನೀವು ಧ್ಯಾನ ಮಾಡ್ಬೋದು. ಯಾಕೆ ಅಂದರೆ ಋತು ಅನ್ನೋದು ನಿಮ್ಮ ದೇಹದ ಪ್ರಾಕೃತಿಕವಾಗಿರೋ ಜೈವಿಕ, ಇಡೀ ಸೃಷ್ಟಿ ಆಗಲ್ಲ ನಮ್ಮೊಳಗೆ ಗರ್ಭಕೋಶ ಇಲ್ಲದೆ ಇದ್ದರೆ. ಯಾವುದನ್ನು ಪರಮ ಪವಿತ್ರ ಅಂತ ಪೂಜೆ ಮಾಡಬೇಕಾಗಿತ್ತೋ ಅದನ್ನು ಕನಿಷ್ಠಗೊಳಿಸಿದ್ದು ವೈದಿಕತೆ. ಯಾಕೆ ಅಂದರೆ ಹೆಣ್ಣಿನ ಸಾಧ್ಯತೆ ಬಗ್ಗೆ ತುಂಬ ಭಯ. ಎಷ್ಟೆಷ್ಟು ಅವರನ್ನು ಬಂಧಿಸಿಡೋದಕ್ಕೆ ಪ್ರಯತ್ನ ಪಡ್ಬೋದು, ಅಷ್ಟಷ್ಟು ಬಂಧಿಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಡಲ್ಲ. ಅವ್ರು ಕಣ್ಬಿಡೋ ಮಗುವಾಗಲೇ ಮದುವೆ ಮಾಡಿಬಿಡೋದು. ಅವ್ರು ಇರೋದೇ ದಾಸಿಯರಾಗಿ ಇವರ ವಂಶ ಉದ್ಧಾರ ಮಾಡೋಕ್ಕೆ, ಮನೆ ಮೇಂಟೈನ್ ಮಾಡೋಕ್ಕೆ. ಅವರು ಒಂದು ವ್ಯಕ್ತಿ ಅಂತ ನೋಡೋಕ್ಕಾಗದೇ ಇರೋ ಅಷ್ಟು ಮನುಸ್ಮೃತಿ ಅಂತ ಇನ್ಹ್ಯೂಮನ್. ಮನು, ಅವನ ಹೆಸರು ಮನು ಅಲ್ಲ, ಬೇರೆ ಏನೋ ಇದೆ. ಮನು ಬಹಳ ದೊಡ್ಡ ಋಷಿಮುನಿ. ಹಂಗೆ ನೋಡಿದರೆ ಅಲ್ಲಿ ಆತ ಹೆಣ್ಣಾಗಿದ್ದರೆ, ಆತ ಶೂದ್ರ ಅಂದರೆ ಶುಶ್ರೂಷಕ ಅಂತಷ್ಟೇ. ಅಂಬೇಡ್ಕರ್ನ ಓದಬೇಕು. ಶುಶ್ರೂಷಕ ಅಂತ ಎಲ್ಲರನ್ನ ಶುಶ್ರೂಷೆ ಮಾಡುವವನ ಶೂದ್ರ ಅಂತ ಅವನನ್ನು ಕೆಳಗೆ ತೆಗೆದು ಹಾಕಿದ್ದು ಮೇಲಿನ ವರ್ಣಗಳ ರಾಜಕೀಯ ಅದು. ಸೊ ಅವರ್ಣೀಯರು, ಪಂಚಮರು ಅಂತ ಊರಾಚೆ ಹಾಕಿದ್ದವರು ಇಲ್ಲಿಯ SC ST ಮೂಲ ನಿವಾಸಿಗಳು, ಈ ನೆಲದ ರಾಜರು. ಬಹುಶಃ ಇಡೀ ಭಾರತದಲ್ಲಿ ಇದನ್ನು ಕರೆಕ್ಟಾಗಿ ಗುರುತಿಸಿರೋದು ಬಸವಣ್ಣ. ಎಲ್ಲ ಸಮಾಜ ಸುಧಾರಕರು ಪಾಪ ಅವರು ದಲಿತರು, ದೀನರು ಉದ್ಧಾರ ಮಾಡಬೇಕು ಅಂತ. ಬಸವಣ್ಣ ಹೇಳ್ತಾನೆ, ಇಲ್ಲಪ್ಪ ನೀವು ಹಾಳಾಗಿ ಹೋಗಿದ್ದೀರಾ, ನಿಮಗೆ ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ವಿವೇಕ ಇಲ್ಲ, ದೇವ್ರ ಸಾಕ್ಷಾತ್ಕಾರ ಗೊತ್ತಿಲ್ಲ, ಅವ್ರಿಗೆ ನೀವು ಉದ್ಧಾರ ಆಗಬೇಕು ಅಂತ ಹೇಳಿದ ಬಹಳ ದೊಡ್ಡ ಸರಿಯಾಗಿ ಚರಿತ್ರೆಯನ್ನು ಅನಲೈಸ್ ಮಾಡಿದವನು ಅಂದರೆ ಅದು ಬಸವಣ್ಣನೇ. ಸೊ ಇದು ಹೆಣ್ಣು ತನ್ನ ಇಷ್ಟಲಿಂಗವನ್ನು ತಾನೇ ಧರಿಸಬೇಕು, ತನ್ನ ದೇವರ ಪೂಜೆಯನ್ನು ತಾನೇ ಮಾಡಬೇಕು ಅಂತ ಕೊಟ್ಟು, ಇವತ್ತು ಅದು ಯಾವ ರೂಪದಲ್ಲಿದೆ ಅಂದರೆ ಲಿಂಗ ಆಯತ. ಆಯತ ಅಂದರೆ ಧರಿಸೋದು. ಲಿಂಗಾಯತ ಅನ್ನೋದಿದೆಯಲ್ಲ ಅದು ಆಯಿತು. ಇವತ್ತಿಗೂ ಅದು ಆ ಹೆಣ್ಮಕ್ಳು ಯಾವ ಋತುಗಿತ್ತು ಏನಿದ್ರು ಮೈಮೇಲೆ ಯಾವಾಗಲೂ ಧರಿಸ್ಬೋದು ಅಂತ ಆಗಿ ಅದು ದೊಡ್ಡ ಜಾತಿ ಆಗಿದೆ. ಆ ವಿಷಯಕ್ಕೆ ಹೋಗೋದು ಬೇಡ. ಶರಣ ಧರ್ಮ ಅನ್ನೋದು ಒಂದು ಆ ಕಾಲಮಾನದಲ್ಲಿ ಜನ ಕಂಡುಕೊಂಡಂತಹ ಎಲ್ಲ ಜಾತಿ ಜನ ಲಿಂಗಾತೀತವಾಗಿ ಸೇರಿ ಒಂದು ದೊಡ್ಡ ಸರಿಯಾದ ಸಮಾಜವನ್ನು ಕಟ್ಟುವ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋಕೆ ಹೋದರು. ಅದು ಒಂದು 20 ವರ್ಷವೂ ಸಾಧ್ಯ ಆಯಿತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಬುದ್ಧನನ್ನು ಓಡಿಸಿದ ಹಾಗೆ, ಸಾಕ್ರೆಟಿಸ್ನ ಕೊಂದ ಹಾಗೆ, ಯೇಸುವನ್ನು ಶಿಲುಬೆಗೇರಿಸಿದ ಹಾಗೆ, ಗಾಂಧಿಗೆ ಗುಂಡು ಹೊಡೆದ ಹಾಗೆ, ಮತ್ತೆ ಬಸವಣ್ಣನನ್ನು ಬಹುಶಃ ಅವನು ತಡ್ಕೊಳಕ್ಕಾಗದೆ ಅವನು ಆತ್ಮಹತ್ಯೆನೇ ಮಾಡ್ಕೊಂಡಿರ್ಬೋದು. ಈಗ ನಾನು ಕೆಲವು ವಚನಗಳನ್ನು ನೋಡ್ತಾ ಇದ್ದೆ. ಬಹುಶಃ ಅವನು ಇಚ್ಛಾಮರಣಿಯಾಗಿ ಪ್ರಾಣ ಬಿಟ್ಟು
ಹೋಗಿದ್ದಿರಬಹುದು. ವೈದಿಕತೆ ಮೂಲಭೂತವಾದ ತಡೆಯಲ್ಲ ಅದನ್ನು, ಮತ್ತೆ ಅದನ್ನು ನಾಶ ಮಾಡುತ್ತೆ. ಆದರೆ ವಚನಗಳು ಉಳ್ಕೊಂಡು ಬಂದಿದೆಯಲ್ಲ, 100ರಲ್ಲಿ 1 ಭಾಗನೂ ಸಿಕ್ಕಿಲ್ಲ ನಮಗೆ. ಒಬ್ಬೊಬ್ಬ ವಚನಕಾರ ಲಕ್ಷಾಂತರ ವಚನಗಳನ್ನು ಬರೆದಿದ್ದೀವಿ ಅಂತಾರೆ, ನಮಗೆ ಸಿಕ್ಕೋದು 100, 150, 200, 300, 400 ಹೊರತು ಅವ್ರ ವಚನಗಳು ಸಿಕ್ಕಿಲ್ಲ. ಆ ಕಾಲದಿಂದ ಇಷ್ಟಾರು ಸಿಕ್ಕ ಬಂದಿದೆಯಲ್ಲ ಅಂದರೆ ಒಂದೊಂದು ವಚನಗಳು ಇವತ್ತಿನ ಸಮಾಜಕ್ಕೆ ಎಷ್ಟು ಒಂದು ದೊಡ್ಡ ಬಾಂಬ್ ಥರ ಇದೆ ಮೂಲಭೂತವಾದಗಳನ್ನು ಹೊಡೆದು ಹಾಕೋಕ್ಕೆ. ಮತ್ತು ಸಮಾಜದ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂದರೆ ವ್ಯಕ್ತಿ ನೆಲೆಯಲ್ಲಿ, ಆತ್ಮೋದ್ಧಾರದ ನೆಲೆಯಲ್ಲಿ ವ್ಯಕ್ತಿ ಶುದ್ಧ ಆಗಬೇಕು, ಅವನ ಕುಟುಂಬ ಸರಿ ಹೋಗಬೇಕು, ಆಮೇಲೆ ಪರಿಸರ ಸರಿ ಹೋಗುತ್ತೆ, ದೇಶ ಸರಿ ಹೋಗುತ್ತೆ, ಸಮಾಜ ಸರಿ ಹೋಗುತ್ತೆ. ಅದರಿಂದ ಆತ್ಮೋದ್ಧಾರ ನೆಲೆಯಿಂದ ಸಮಾಜೋದ್ಧಾರದ ನೆಲೆಗೆ ಅಂತ ಕಟ್ಟಿದ ವೈಚಾರಿಕ, ವೈಜ್ಞಾನಿಕ, ಆಧ್ಯಾತ್ಮಿಕತೆಗಳ ಸರಿಯಾದ ಮೇಳೈಸುವಿಕೆಯ ಅನುಭಾವಿಗಳ ಕ್ರಾಂತಿ ಅಂದರೆ ಅದು ಒಂದು ಅದ್ಭುತವಾದ ಕ್ರಾಂತಿ, ವಚನ ಸಾಹಿತ್ಯ.